ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ. ಮಣ್ಣು ಬೀಜ ಬೆಳೆ ಸೂಕ್ಷ್ಮವಾಗಿ ತಿಳಿದು ರೋಗ ಕೀಟಗಳ ನಿಜ ಮರ್ಮವ ಅರಿತು ಸಂಶೋಧನಾ ಸಾರವ ಕೃಷಿಯಲ್ಲಿ ಮೇಳೈಸಲು ವಿಜ್ಞಾನಿ ತಂತ್ರಜ್ಞರ ಸಹಕಾರವು ಬೇಕು. ಕೇಳಿ ಕಾರ್ಯಕ್ರಮ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ರೈತ ಬಾಂಧವರೇ, ಇವತ್ತಿನ ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ಹೆಸರು ಹಾಗೂ ಉದ್ದು ಬೆಳೆಗಳ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಚಾಮರಾಜನಗರ ತಾಲೂಕು ಹರದನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾ ಎಂ.ಕೆ. ಶ್ರುತಿ ಮತ್ತು ಚಾಮರಾಜನಗರ ತಾಲೂಕು ಸಂತೇಮರಳ್ಳಿ ಹೋಬಳಿ ಕೋಟಂಬಳ್ಳಿಯ ಎಂ. ನಾಗೇಂದ್ರ ಸ್ವಾಮಿ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಡಾಕ್ಟರ್ ಶ್ರುತಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಾಗೇಂದ್ರ ಸ್ವಾಮಿಗಳೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ವಯಸ್ಸೆಷ್ಟು ನಾಗೇಂದ್ರ ಸ್ವಾಮಿಗಳೇ? ನಮಗೆ 46 ಸರ್. ಓಕೆ. ಏನು ವಿದ್ಯಾಭ್ಯಾಸ? ಸೆಕೆಂಡ್ PUC ಸರ್. ಓಕೆ. ಎಷ್ಟು ಜಮೀನಿದೆ? ನಮಗೆ 6 ಎಕರೆ ಇದೆ ಒಟ್ಟು. ಏನೇನು ಬೆಳೆ ಮಾಡ್ತೀರ ಅದರಲ್ಲಿ? ನಾವು ತೆಂಗು, ಬಾಳೆ, ಅರಿಶಿನ, ಜೋಳ, ಕಬ್ಬು, ರಾಗಿ, ಉದ್ದು, ಹೆಸರು, ಅಲಸಂದೆ ಎಲ್ಲ ಬೆಳಿತೀವಿ ಸರ್. ಓಕೆ. ಸಾಮಾನ್ಯವಾಗಿ ಈಗ ದ್ವಿದಳ ಧಾನ್ಯದ ಬೆಳೆಗಳನ್ನು ಬೆಳೆಯೋದೇ ಇಲ್ಲ ಯಾರೂ. ಹೌದು ಸರ್. ಆದಾಯ ಇಲ್ಲ ಅಂತ. ಹೌದು ಸರ್. ನೀವು ಯಾಕೆ ಬೆಳಿತಿದ್ದೀರಿ? ನಾವು ಯಾಕೆ ಅಂತಂದರೆ ಬೆಳೆ ಪರಿವರ್ತನೆಗೋಸ್ಕರ ನಾವು ದ್ವಿದಳ ಧಾನ್ಯಗಳನ್ನು ಬೆಳಿತೀವಿ ಸರ್. ಏನಾಗಂದ್ರೆ ಬೆಳೆ ಪರಿವರ್ತನೆ ಅಂದರೆ? ಬೆಳೆ ಪರಿವರ್ತನೆ ಒಂದೇ ಬೆಳೆ ಹಾಕಿದ್ರೆ ಇಳುವರಿ ಕುಂಠಿತ ಆಗುತ್ತೆ ಒಂದೇ ಜಮೀನಿನಲ್ಲಿ. ಹಾಗಾಗಿ ಒಂದು ಬೆಳೆ ಆದಮೇಲೆ ಬೆಳೆಗಳನ್ನು ಬದಲಾಯಿಸುವುದೇ ಬೆಳೆ ಪರಿವರ್ತನೆ ಅಂತ ಹೇಳಿಕ್ಕೆ ಬಯಸ್ತೀನಿ. ಅದೇ ಒಂದು ಉದ್ದೇಶ ಬೆಳೆ ಪರಿವರ್ತನೆ. ಹೌದು ಸರ್. ಮತ್ತೇನಾದ್ರು ಉದ್ದೇಶ ಇದೆಯಾ? ಭೂಮಿಗೂ ಸ್ವಲ್ಪ ಪೋಷಕಾಂಶಗಳೆಲ್ಲ ಸಿಗುತ್ತೆ ಸರ್. ಗೊಬ್ಬರದ ರೂಪದಲ್ಲಿ ಅದಕ್ಕೆ ಸಾವಯವ ಅಂಶ ಸಿಗುತ್ತೆ ಸರ್. ಆಯಿತು. ಆಮೇಲೆ ಅದರಲ್ಲೂ ದ್ವಿದಳ ಧಾನ್ಯಗಳಲ್ಲೂ ಆದಾಯ ಇದೆ ಸರ್, ಮತ್ತು ನಮಗೆ ಆಹಾರವಾಗೂ ಸಿಗುತ್ತೆ. ನಾವು ಬರೀ ವಾಣಿಜ್ಯ ಬೆಳೆಯೇ ನಾವು ನಂಬ್ಕೋಬಾರ್ದು. ವಾಣಿಜ್ಯ ಬೆಳೆ ಜೊತೆಗೆ ಆಹಾರ ಬೆಳೆ ಎರಡು ಜೊತೆಗೆ ಹೋಗಬೇಕು. ಆಹಾರ, ಆರೋಗ್ಯ, ಆದಾಯ ಎಲ್ಲನೂ ಜೊತೆಗೆ ಇರಬೇಕು. ಆದಾಯದ ಹೇಳಿಯಪ್ಪ. ಹಾಂ ಸರ್. ಆದಾಯ ಏನು ಸಿಗುತ್ತೆ? ಆದಾಯ ಇವು ಕಾಳುಗಳಲ್ಲಿ ಮಾರಾಟ ಮಾಡಿದಾಗ ನಮಗೆ ಅದರಲ್ಲೂ ಆದಾಯ ಬರುತ್ತೆ ಸರ್. ನಮ್ಮ ಮನೆ ಬಳಕೆಗೆ ಬರುತ್ತೆ, ದನ ಕರುಗಳಿಗೆ ಮೇವು ಆಗುತ್ತದೆ, ಭೂಮಿ ಫಲವತ್ತತೆ ಆಗುತ್ತದೆ. ಲೆಕ್ಕಾಚಾರ ಹೇಳಬೇಕು. ಎಷ್ಟು ಎಕರೆನಲ್ಲಿ ಬೆಳಿತೀರಾ ನೀವು? ಸರ್ ಎಲ್ಲನೂ ಒಂದೇ ಬಾರಿಗೆ ಹಾಕಲ್ಲ, ಒಂದೊಂದು ಎಕರೆನಲ್ಲಿ ಬೆಳ್ಕೊಂಡು ನಾವು ಪ್ರತಿ ವರ್ಷ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. 1 ಎಕರೆ ಉದ್ದು ಹಾಕಿದ್ರಿ ಅಂತ? 1 ಎಕರೆ ಹಾಕಿದಾಗ 1 ಎಕರೆಗೆ 6 ಕ್ವಿಂಟಾಲ್ ತನಕ ನಾವು ಉದ್ದು ಬೆಳೆದಿದ್ದೀವಿ ಸರ್. ಆಯಿತು. ಅಂದರೆ ಖರ್ಚು ಎಷ್ಟು ಮಾಡಿರ್ತೀರಿ? ಖರ್ಚು ನಾವು ವ್ಯವಸಾಯದಲ್ಲಿ ನಾವು ಬೇರೆ ಇನ್ನು ಆಳುಗಳ ಮೇಲೆ ಡಿಪೆಂಡ್ ಆಗಿದೆ. ನಮ್ಮದು ಶ್ರಮನೂ ಜಾಸ್ತಿ ಇರುತ್ತೆ. ಆ ಸಂದರ್ಭ ಹೆಂಗಿರುತ್ತೆ ಅದರ ಮೇಲೆ ವ್ಯತ್ಯಾಸಗಳಾಗ್ತದೆ ಸರ್. ಅಂದಾಜು ಹೇಳ್ರಪ್ಪ. ಅಂದಾಜು ನಮಗೆ ಒಂದು 8,000 ರೂಪಾಯಿ 10,000 ರೂಪಾಯಿ ಬರುತ್ತೆ ಸರ್. 10,000 ರೂಪಾಯಿ ಅಂತ ಇಟ್ಕೊಳ್ಳಿ. ಹೌದು ಸರ್. 6 ಕ್ವಿಂಟಾಲ್ ಉದ್ದು. 1 ಕ್ವಿಂಟಾಲ್ ಉದ್ದಿನ ಧಾರಣೆ ಏನು? 1 ಕ್ವಿಂಟಾಲ್ ಉದ್ದಿನ ಧಾರಣೆ ಇವಾಗ 8,000 ರೂಪಾಯಿ ಇದೆ ಸರ್. 48,000 ರೂಪಾಯಿ. ಸ್ಥಳೀಯ ಮಾರುಕಟ್ಟೆನಲ್ಲಿ 5,000ದಿಂದ 6,000 ತನಕ ಇದೆ. ನಾವು ಬೀಜೋತ್ಪಾದನೆ ಕೊಟ್ಟಾಗ 8,000 ರೂಪಾಯಿ ತನಕ ಹೋಗುತ್ತೆ ಸರ್. ನೀವು ಬೀಜೋತ್ಪಾದನೆ ಮಾಡ್ತಿದ್ರಿ? ಹೌದು ಸರ್. ವೆರಿ ಗುಡ್. ಹೆಸರು ಮತ್ತು ಉದ್ದು ಸರ್. ಹೌದು. ಅಲಸಂದೆನೂ ಮಾಡ್ತೀವಿ ಸರ್. ಬೀಜ ಎಲ್ಲಿಂದ ತರ್ತೀರಿ? ಬೀಜ ನಾವು ಬೀಜೋತ್ಪಾದನೆ ಮಾಡಬೇಕು ಅಂತಂದರೆ ನಾವು ಕೃಷಿ ವಿಜ್ಞಾನ ಕೇಂದ್ರಗಳ ಮುಖಾಂತರನೇ ತಗೊಂಡು ನೋಂದಾಯಿಸ್ಕೊಂಡು ಆನಂತರ ಬೀಜೋತ್ಪಾದನೆ ಮಾಡಬೇಕಾಗುತ್ತೆ. ಈಗ ಹರದನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನೀವು ಹೆಸರು ನೋಂದಾಯಿಸ್ಕೊಂಡಿದ್ದೀರಿ? ಹೌದು ಸರ್. ಮಾಮೂಲಿ ಬೆಳೆಯೋಕ್ಕೂ ಬೀಜಕ್ಕಾಗಿ ಬೆಳೆಯೋಕ್ಕೂ ಏನು ವ್ಯತ್ಯಾಸ ಇದೆ? ಮಾಮೂಲಿ ಬೆಳೆಯೋದ್ರಲ್ಲಿ ನಾವು ರೈತ ಸಂಪರ್ಕ ಕೇಂದ್ರಗಳ ಮುಖಾಂತರ ತಗೊಂಡ್ಬಂದಂಥ ಬೀಜಗಳಿರ್ಬೋದು ಅಥವಾ ನಮ್ಮ ಸ್ಥಳೀಯಲ್ಲಿ ಸಿಗುವಂಥ ಬೀಜಗಳಿರ್ಬೋದು, ಇವಕ್ಕೆ ರೋಗ ಮತ್ತು ತಡ್ಕೊಳ್ಳೋಂಥ ಶಕ್ತಿ ಕಡಿಮೆ ಇರುತ್ತೆ, ರೆಸಿಸ್ಟೆಂಟ್ ಪವರ್ ಕಡಿಮೆ ಇರುತ್ತೆ ಸರ್. ಇದು KVKಗಳ ಮುಖಾಂತರ ಹೊಸ ವೆರೈಟಿಗಳು ಬಂದಿರುತ್ತೆ. ಅವು ರೋಗ ತಡ್ಕೊಳ್ಳೋಂಥ ಶಕ್ತಿ ಇರುತ್ತೆ, ಬರ ನಿರೋಧಕ ತಳಿಗಳಾಗಿರ್ತವೆ. ಹಂಗಾಗಿ ನಾವು KVK ಮುಖಾಂತರ ತಗೊಳತಕ್ಕಂಥ ಬೀಜ ಚೆನ್ನಾಗಿ ಬರುತ್ತೆ ಸರ್. ಆಯಿತು. ನೀವು ತರಬೇತಿ ಏನಾದರೂ ಪಡ್ಕೊಂಡಿದ್ರೆ KVK? ಆವಾಗವಾಗ ಮಧ್ಯದಲ್ಲಿ ಯಾವ್ಯಾವುದು ತರಬೇತಿ ಕೊಡ್ತಾರೆ ಅದಕ್ಕೆ ನಾವು ಸಾಧ್ಯವಾದಷ್ಟು ಭಾಗವಹಿಸಿ ತರಬೇತಿ ಪಡೆದಿದ್ದೀವಿ. ಅಂದರೆ ಬೀಜ ಹೇಗೆ ಬೆಳೆಯೋದು ಅನ್ನೋದು ಗೊತ್ತಾಗಿದೆ ಸರ್. ತಳಿ ಹೆಸರೇನಾದರೂ ಗೊತ್ತಿದೆಯಾ? ಯಾವ ಬೀಜೋತ್ಪಾದನೆ ಮಾಡ್ತೀರಿ? ಗೊತ್ತಿದೆ ಸರ್. ಹೇಳಿ ಸರ್. LBG 791 ಯಾವುದ್ರ ತಳಿ ಇದು? ಉದ್ದು ತಳಿ ಸರ್. ಉದ್ದು. ಹೆಸರದು
KKM 3 ಅಂತ ಸರ್. ಪರವಾಗಿಲ್ಲ. ಅಲಸಂದೆದು KBC 9 ಅಂತ ಸರ್. ಓಹೋ, ಅಂದರೆ ಈ 3 ತಳಿಗಳ ಬೀಜವನ್ನು ನೀವು ಉತ್ಪಾದನೆ ಮಾಡ್ತೀವಿ. ಹೌದು ಸರ್. ಅಲ್ವೇ? ಹೌದು ಸರ್. ನೀವು ಉತ್ಪಾದನೆ ಮಾಡಿದ ಬೀಜ ಬೇರೆಯವರು ವಾಣಿಜ್ಯ ಉದ್ದೇಶಕ್ಕಾಗಿ ಬೆಳೀತಾರೆ. ಹೌದು ಸರ್. ಅಲ್ವಾ? ವಾಣಿಜ್ಯ ಉದ್ದೇಶಕ್ಕೂ ಆಗ್ಬೋದು ಸರ್, ಮತ್ತು ಅವರು ಬೀಜೋತ್ಪಾದನೆ ಅದರಿಂದಲೇ ಬೀಜೋತ್ಪಾದನೆಯನ್ನು ಮಾಡ್ಬೋದು. ಅಂದರೆ ಎರಡೂ ಆಗುತ್ತೆ ಸರ್. ಮುಂಗಾರು ಹಂಗಾಮಿನಲ್ಲಿ ಮಾತ್ರನ ಬೆಳೆಯೋದು? ಮುಂಗಾರು ಅಥವಾ ವರ್ಷ ಪೂರ್ತಿ ಬೆಳೀತೀರ? ಇಲ್ಲ ಸರ್, ಧಾನ್ಯದ ಬೆಳೆ ಮುಂಗಾರು ಹಂಗಾಮಿನಲ್ಲಿ ಸರ್. ಮುಂಗಾರಲ್ಲಿ ಅಲ್ವೇ? ಹೌದು ಸರ್. ಯಾವ ತಿಂಗಳಿಂದ ಯಾವ ತಿಂಗಳವರೆಗೂ ಬಿತ್ತನೆ ಮಾಡ್ತೀರಿ ಸರ್? ನಮ್ಮ ಚಾಮರಾಜನಗರ ಜಿಲ್ಲೆ ಬಂದು ಪೂರ್ವ ಮುಂಗಾರು ಮಳೆ ನಮಗೆ ಏಪ್ರಿಲ್ನಿಂದೇ ಪ್ರಾರಂಭ ಆಗುತ್ತದೆ ಸರ್. ಆವಾಗಲೇ ಭೂಮಿ ಇದೆ, ಸಿದ್ಧತೆ ಇದೆ ಅಂತಂದರೆ ಮಳೆ ಬಿದ್ದ ತಕ್ಷಣ ಹಾಕತ್ತೀವಿ. ಅದ್ರ ಜೊತೆಗೆ ನಾವು ಸ್ಪ್ರಿಂಕ್ಲರ್ ಮುಖಾಂತರ ನೀರಾವರಿ ಕೊಟ್ಕೊಂಡು ನಾವು ಏಪ್ರಿಲ್ ಮೇನಿಂದೇ ಸ್ಟಾರ್ಟ್ ಮಾಡ್ತೀವಿ ಸರ್. ಓಕೆ. ಎಲ್ಲಿ ತನಕ ಬೆಳಿತೀರಿ ಸರ್? ನಾವು ಜೂನ್ ತನಕ ಬಿತ್ತನೆ ಮಾಡ್ತೀವಿ ಸರ್. ಈ 3 ಬೆಳೆನ ನೀವು ಬೆಳೆಯೋದು? ಹೆಸರು, ಉದ್ದು, ಅಲಸಂದೆ? ಹೌದು ಸರ್. ಇಲ್ಲಿ ಇನ್ಯಾವುದಾದ್ರೂ ದ್ವಿದಳ ಧಾನ್ಯದ ಬೆಳೆನ ಬೆಳೆಯಲ್ವಾ? ಇಲ್ಲ ಸರ್. ಹುರುಳಿ ಹಾಕಲ್ವಾ? ಇಲ್ಲ ಸರ್, ಹುರುಳಿ ಹಾಕೋದಿಲ್ಲ ಸರ್. ಓಕೆ, ಆಯಿತು. ಶ್ರುತಿ ಅವರೇ, ಈಗ ತಾವು ಹೆಸರು ಮತ್ತು ಉದ್ದು ಈ ಬೆಳೆಗಳ ಉತ್ಪಾದನಾ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡಿ. ಸರ್, ನಮ್ಮ ರೈತರು ಮೊದಲನೇದಾಗಿ ಗಮನದಲ್ಲಿ ಇಟ್ಕೊಳ್ಬೇಕಾಗಿರ್ತಕ್ಕಂಥದ್ದು, ನಮ್ಮ ಒಂದು ಏನು ಈ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಮುಖ್ಯವಾಗಿ ಮೈಸೂರು ಇರ್ಬೋದು, ಮಂಡ್ಯ ಇರ್ಬೋದು, ಚಾಮರಾಜನಗರ ಇರ್ಬೋದು, ಇಲ್ಲಿ ಬೆಳೀತಕ್ಕಂಥ ಬೆಳೆಗಳಲ್ಲಿ ನಾವು ಸಾಮಾನ್ಯವಾಗಿ ಮುಂಗಾರಿನಲ್ಲಿ ಹೆಸರು ಮತ್ತು ಉದ್ದನ್ನು ಹಾಕ್ತಕ್ಕಂಥದ್ದು. ಚಾಮರಾಜನಗರ ಜಿಲ್ಲೆಯಲ್ಲಿ ಸ್ವಲ್ಪ ವಿಶೇಷವಾಗಿ ಮೊದಲ ಮಳೆ ಪೂರ್ವ ಮುಂಗಾರಿನಲ್ಲೇ ಶುರು ಆಗೋದ್ರಿಂದ ಏಪ್ರಿಲ್ ತಿಂಗಳಿನಲ್ಲೇ ಬಿತ್ತನೆಗೆ ಹೋಗ್ತಾರೆ. ಅದರಿಂದ ಮೊದಲನೇದಾಗಿ ಅವರ ಜಮೀನನ್ನು ಸಿದ್ಧ ಇಟ್ಕೊಂಡು ಬಿತ್ತನೆಗೆ ಹೋಗಬೇಕು. ಜೊತೆಗೆ ಒಳ್ಳೆಯ ಗುಣಮಟ್ಟದ ಬೀಜವನ್ನು ಆಯ್ಕೆ ಮಾಡ್ಕೋಬೇಕು. ನಮ್ಮ ಹೆಸರು ಮತ್ತು ಉದ್ದು ಬೆಳೆಗಳಿಗೆ ಸಾಮಾನ್ಯವಾಗಿ ಬರ್ತಕ್ಕಂಥದ್ದು ಒಂದು ನಂಜಾಣು ರೋಗ ಅಂತ ಕರಿತೀವಿ, ಹಳದಿ ನಂಜಾಣು ರೋಗ ಅಂತ. ಆ ರೋಗ ಬಾಧೆ ಹೆಚ್ಚಿರೋದ್ರಿಂದ ಏನಾಗುತ್ತೆ, ಅದಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿರತಕ್ಕಂಥ ಅಥವಾ ತಡೆದುಕೊಳ್ತಕ್ಕಂಥ ಶಕ್ತಿಯನ್ನು ಹೊಂದಿರತಕ್ಕಂಥ ಉತ್ತಮ ಗುಣಮಟ್ಟದ ಬೀಜವನ್ನು ಆಯ್ಕೆ ಮಾಡ್ಕೋಬೇಕು. ಅದರಲ್ಲಿ ನಾವು ವಿಶೇಷವಾಗಿ ಉದ್ದು ಅಂತ ಬಂದಾಗ LBG 791 ಅಂದರೆ LBG 791 ಅಂತಕ್ಕಂಥ ತಳಿ, ಹಾಗೆ ಹೆಸರಿನಲ್ಲಿ KKM 3 ಅಂತಕ್ಕಂಥ ತಳಿಗಳು ನಮ್ಮ ವಿಶ್ವವಿದ್ಯಾನಿಲಯಗಳಿಂದ ಶಿಫಾರಸನ್ನು ಪಡೆದಿದೆ. ಜೊತೆಗೆ ಈ ಒಂದು ಹಳದಿ ನಂಜಾಣು ರೋಗವನ್ನು ಬಾಧೆಗೆ ಉತ್ತಮವಾಗಿ ನಿರೋಧಕ ಶಕ್ತಿಯನ್ನು ವ್ಯಕ್ತಪಡಿಸಿರುತ್ತೆ. ಅಂಥ ಗುಣಮಟ್ಟದ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕು ಮತ್ತು ಗುಣಮಟ್ಟದ ಬೀಜವನ್ನು ಆಯ್ಕೆ ಮಾಡ್ಕೋಬೇಕು. ಈ ಬೀಜವನ್ನು ಆಯ್ಕೆ ಮಾಡಿಕೊಂಡ ನಂತರ ನಮ್ಮ ರೈತರು ಸಾಮಾನ್ಯವಾಗಿ ಏನು ಮಾಡ್ತಾರೆ, ಮಳೆ ಬರುತ್ತೆ ಬಿತ್ತನೆಯನ್ನು ಮಾಡಿಬಿಡ್ತಾರೆ. ಅದಕ್ಕೆ ಮೊದಲಾಗಿ ಬೀಜ ಆಯ್ಕೆ ಮಾಡಿಕೊಂಡ ನಂತರ ಬೀಜೋಪಚಾರವನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಎಸ್ಪೆಷಲಿ ನಮ್ಮ ಒಂದು ದ್ವಿದಳ ಧಾನ್ಯಗಳಲ್ಲಿ ರೈಸೋಬಿಯಂ ಮತ್ತು PSB ಅಂದರೆ ರಂಜಕ ಕರಗಿಸುವ ಜೀವಾಣುವಿನಿಂದ ಬೀಜೋಪಚಾರವನ್ನು ಮಾಡಲಿಕ್ಕೆ ನಾವು ಶಿಫಾರಸು ಮಾಡ್ತೇವೆ. ಪ್ರತಿ ಎಕರೆಗೆ ಬಳಸ್ತಕ್ಕಂಥ ಬಿತ್ತನೆ ಬೀಜವನ್ನು ಒಂದು 200 ಗ್ರಾಮ್ ರೈಸೋಬಿಯಂ ಜೀವಾಣುವಿನಿಂದ ಮತ್ತು 200 ಗ್ರಾಮ್ PSP ಬೀಜಾಣುವಿನಿಂದ ಬೀಜೋಪಚಾರವನ್ನು ಮಾಡಿದ್ರೆ ನಮಗೆ ಸಾಕಷ್ಟು ಲಾಭಗಳಿರುತ್ತೆ. ಯಾಕಂದರೆ ನಮಗೆ ಗೊತ್ತಿದೆ ದ್ವಿದಳ ಧಾನ್ಯಗಳು ಸಾರಜನಕವನ್ನು ಸ್ಥಿರೀಕರಿಸ್ತಕ್ಕಂಥ ಬೆಳೆಗಳು ಅಂತ. ಅದು ತುಂಬ ಪರಿಣಾಮಕಾರಿಯಾಗಿ ಆಗಬೇಕು ಅಂತಂದರೆ ರೈಸೋಬಿಯಂನಿಂದ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಮತ್ತು ನಮ್ಮ ದ್ವಿದಳ ಧಾನ್ಯಗಳು ಪ್ರೋಟೀನ್ನ ಸೋರ್ಸ್ ಬಹಳ ಆಗಿರೋದ್ರಿಂದ ಅವುಗಳಿಗೆ ರಂಜಕದ ಬೇಡಿಕೆ ಇರುತ್ತೆ. ಹಾಗಾಗಿ ನಾವು ರಂಜಕ ಕರಗಿಸುವ ಜೀವಾಣುವನ್ನು ಉಪಚರಿಸೋದ್ರಿಂದ ಭೂಮಿಯಲ್ಲಿ ರಂಜಕ ಕರಗಿ ಬೆಳೆಗಳಿಗೆ ಲಭ್ಯ ಆಗಲಿಕ್ಕೆ ಸಹಕಾರಿಯಾಗುತ್ತೆ. ಸೊ ಅದರಿಂದ ಉತ್ತಮವಾಗಿ ಬೀಜೋಪಚಾರವನ್ನು ಮಾಡ್ಕೋಬೇಕು ಬಿತ್ತನೆಗಿಂತ ಮುಂಚೆ. ಆ ನಂತರ ಬೀಜೋಪಚಾರದ ನಂತರ ಬಿತ್ತನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ರೈತರು ಸಾಲಿನಲ್ಲಿ ಬಿತ್ತನೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಅನುಕೂಲ. ಪ್ರತಿ ಸಾಲಿಗೆ 1 ಅಡಿ ಅಂತರ ಇರಬೇಕು. ಹಾಗೆ ಬೀಜದಿಂದ ಬೀಜಕ್ಕೆ ಅಂದರೆ ಗಿಡದಿಂದ ಗಿಡಕ್ಕೆ ಕನಿಷ್ಠ 10 ಸೆಂಟಿಮೀಟರ್ನಷ್ಟು ಅಂತರ ಇರಬೇಕು ಅಂತ ನಾವು ಹೇಳ್ತೀವಿ. ಯಾಕಂತಂದರೆ ನಾವು ಬಹಳ ಕಡಿಮೆ ಅವಧಿಯ ಬೆಳೆಗಳಾಗಿರೋದ್ರಿಂದ ಹೆಸರು ಮತ್ತು ಉದ್ದು ಅಂತರ ಬೇಸಾಯ ಮಾಡ್ತಕ್ಕಂಥದ್ದು, ಉತ್ತಮವಾದಂತಹ ಕಳೆ ನಿರ್ವಹಣೆ ಮಾಡ್ತಕ್ಕಂಥದ್ದು ಪ್ರಮುಖ ಆಗುತ್ತೆ ಇಲ್ಲಿ. ಹಾಗಾಗಿ ಸಾಲಿನಲ್ಲಿ ಮಾಡಿಕೊಂಡಾಗ ಈ ಒಂದು ಅಂತರ ಬೇಸಾಯವನ್ನು ನಾವು ಸುಲಭವಾಗಿ ಮಾಡ್ಕೋಬೋದು ಮತ್ತು ಉತ್ತಮ ಇಳುವರಿ ಪಡೀಲಿಕ್ಕೆ ಇದು ಸಹಾಯ ಆಗುತ್ತೆ. ಹಾಗಾಗಿ ಸಾಲಿನಲ್ಲಿ 1 ಅಡಿ ಅಂತರವನ್ನು ಕೊಟ್ಟು ಬಿತ್ತನೆಯನ್ನು ಮಾಡ್ಕೋಬೇಕು. ಬಿತ್ತನೆ ಮಾಡಿದ ನಂತರ 40 ದಿನಗಳ ಒಳಗಾಗಿ 2 ಬಾರಿ ಕುಂಟೆ ಹಾಯಿಸೋದ್ರ ಮೂಲಕ ಮತ್ತು ಗಿಡಗಳ ಮಧ್ಯೆ ಇರತಕ್ಕಂಥ ಕಳೆನ 1 ಬಾರಿ ಕೈ ಕಳೆ ಮಾಡೋದ್ರ ಮೂಲಕ ನಾವು ಕಳೆಯನ್ನು ತೆಗೆದ್ರೆ ಉತ್ತಮವಾದಂಥ ಇಳುವರಿಯನ್ನು ಪಡ್ಕೋಬೋದು. ಈಗ ನೀವು ಹೇಳಿದ್ರಲ್ಲ ತಳಿಗಳು, ಬೇರೆ ತಳಿಗಳು ಕೂಡ ಇದ್ದಾವ? ಬೇರೆ ತಳಿಗಳು ಕೂಡ ಇದೆ, ಆದರೆ ತುಂಬ ಹಳದಿ ನಂಜಾಣು ರೋಗಕ್ಕೆ ಹೆಚ್ಚು ಪ್ರಚಲಿತದಲ್ಲಿರತಕ್ಕಂಥ ತಳಿಗಳು
LBG 79 ಅಂತಕ್ಕಂಥ ಉದ್ದಿನ ತಳಿ ಮತ್ತು KKM3 ಅಂತಕ್ಕಂಥ ಹಸಿರು ತಳಿಗಳು. ಇದಲ್ಲದಂತೆಯೇ ಉದ್ದಿನಲ್ಲಿ T9 ಅಂತಕ್ಕಂಥ ತಳಿ ಇದೆ, ಮತ್ತು ಹೆಸರಿನಲ್ಲಿ BGS 9 ಅಂತಕ್ಕಂಥ ತಳಿಗಳು ಕೂಡ ನಮ್ಮ ರೈತರು ಬೆಳೀತಾ ಇದ್ದಾರೆ. ಅಲ್ಲದೆ ಬೇಸಿಗೆಗೆ ಶಿಫಾರಸು ಮಾಡಿರ್ತಕ್ಕಂಥ ಒಂದು ವಿರಾಟ್ ಅಂತಕ್ಕಂಥ ಒಂದು ತಳಿ ಕೂಡ ಇದೆ. ಸೊ ನಮ್ಮ ರೈತರು ಅವರ ಒಂದು ಲಭ್ಯತೆ ಮತ್ತು ಆ ಒಂದು ಪ್ರದೇಶದಲ್ಲಿರ್ತಕ್ಕಂಥ ರೋಗದ ತೀವ್ರತೆ ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಅವರು ತಳಿಗಳನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲರೂ ಆಹಾರಕ್ಕಾಗಿ ಬೆಳ್ಕೊಳ್ಳೋದು ಜಾಸ್ತಿ. ಈಗ ಬೀಜೋತ್ಪಾದನೆಗೂ ಕೂಡ ಅವಕಾಶ ಇದ್ದರೆ ಖಂಡಿತವಾಗಿ ಈಗ ಮುಂಗಾರಿನಲ್ಲಿ ಅವ್ರು ಏನು ಮಾಡಬೇಕು ಅಂತೀರಿ ರೈತರು? ಬೀಜೋತ್ಪಾದನೆಗೆ ಮೊದಲನೇದಾಗಿ ನಮ್ಮ ನಾಗೇಂದ್ರ ಸ್ವಾಮಿ ಅವರು ಹೇಳ್ದ ಹಾಗೆ ಯಾವ ಮೂಲದಿಂದ ಅವರು ಬೀಜವನ್ನು ತರ್ತಾ ಇದ್ದಾರೆ ಅನ್ನೋದನ್ನು ಖಾತ್ರಿಪಡಿಸ್ಕೊಂಡು ವಿಶ್ವವಿದ್ಯಾನಿಲಯ ಅಥವಾ ಕೃಷಿ ವಿಜ್ಞಾನ ಕೇಂದ್ರ ಇಲ್ಲಿ ಆ ಒಂದು ಪ್ರಮಾಣೀಕರಿಸಿದಂತಹ ವರ್ಗದ ಬೀಜವನ್ನು ತರಬೇಕು. ಅವರೇ ಇಟ್ಕೊಂಡಿರ್ತಕ್ಕಂಥ ಬೀಜವನ್ನು ಮರು ಉತ್ಪಾದನೆ ಮಾಡಿ ಬೀಜೋಪಚಾರ ಮಾಡಲಿಕ್ಕೆ ಸಾಧ್ಯ ಆದರೆ ಗುಣಮಟ್ಟ ಕಡಿಮೆ ಆಗುತ್ತೆ. ಅಲ್ಲಿಯ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋಗಬೇಕು. ಹೌದು. ಅಥವಾ ಈಗ ಮಂಡ್ಯದವರಾದ್ರೆ ಅಲ್ಲಿ ವಿಸಿ ಫಾರಂಗೆ ಹೋಗಬೇಕು. ಹೌದು. ಅವರು ಬೀಜೋತ್ಪಾದನಾ ರೈತರು ಅಂತ ಹೇಳಿ ಅವ್ರಿಗೇನಾದರೂ ದೃಢೀಕರಣ ಏನಾದ್ರು ಹೌದು, ಸರ್ಟಿಫಿಕೇಟ್. ಅವರು ಬೀಜೋತ್ಪಾದನೆಗೆ ಬೀಜ ತಗೊಳ್ಳೋವಾಗ್ಲೇ ಒಂದು ಯಾವ ಕ್ರಮಗಳನ್ನು ಅನುಸರಿಸಬೇಕು, ಬೇರೆ ಇತರೆ ಮಿಕ್ಸ್ಚರ್ಗಳನ್ನು ತೆಗಿಬೇಕು, ಅಂದರೆ ಬೇರೆ ಬೇರೆ ಬೀಜದಲ್ಲಿ ಮಿಶ್ರಣ ಇದ್ದರೆ ತೆಗಿಬೇಕು, ಗಿಡ ಬೆಳೆದಾಗ ಮಿಶ್ರಣ ಇದ್ದರೆ ತೆಗಿಬೇಕು. ಅವು ಏನೇನು ಕ್ರಮಗಳನ್ನ ಅನುಸರಿಸಬೇಕು ಅದರ ಮಾರ್ಗದರ್ಶನ ಜೊತೆಗೆ ಅವರಿಗೆ ಬೆಳೆಗಳಿಗೆ ಆಗಾಗ್ಗೆ ತಾಕುಗಳಿಗೆ ಬೀಜೋತ್ಪಾದನಾ ಪ್ರಮಾಣೀಕರಣ ಸಂಸ್ಥೆಯಿಂದ ಭೇಟಿ ಇರುತ್ತೆ, ಅದನ್ನು ಖಾತ್ರಿಪಡಿಸ್ತೀವಿ. ಜೊತೆಗೆ ಅವರು ಪ್ರಮಾಣೀಕರಣಕ್ಕೆ ಒಂದಿಷ್ಟು ಹಣವನ್ನು ಸಂದಾಯ ಮಾಡಿ ಒಂದು ಪ್ರಮಾಣೀಕರಣಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ದರ ಮುಂಚೆನೇ ನಿಗದಿಯಾಗಿರುತ್ತಾ? ಯಾವ ದರಕ್ಕೆ ನೀವು ಬೀಜ ಖರೀದಿ ಮಾಡ್ತೀರಿ ಅಂತ ಹೇಳಿ, ಅಥವಾ ಮಾರುಕಟ್ಟೆ ದರನ ಆಧಾರವಾಗಿ ಇಟ್ಕೊಂಡು ಖರೀದಿ? ಪ್ರತಿ ವರ್ಷ ಅದು ರಿವೈಸ್ ಆಗ್ತಾ ಇರುತ್ತೆ ಸರ್. ಆ ಒಂದು ಮಾರುಕಟ್ಟೆ ಮತ್ತು ಬೀಜದ ಪೂರೈಕೆ ಎಲ್ಲವನ್ನು ಸೇರಿ ಒಂದು ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಒಂದು ಸಮಿತಿ ಅದನ್ನು ನಿರ್ಧಾರ ಮಾಡುತ್ತೆ. ನಾಗೇಂದ್ರ ಸ್ವಾಮಿಗಳ, ಈಗ ನೀವು ಬೀಜಕ್ಕಾಗಿ ಬೆಳೆಯೋಕ್ಕಿಂತ ಮುಂಚೆ ಆಹಾರಕ್ಕಾಗೂ ಇದನ್ನು ಬೆಳೀತಾ ಇದ್ರ? ಹೌದು ಸರ್, ಬೆಳೀತಾ ಇದೆ ಸರ್. ಹೌದಾ? ಹೌದು ಸರ್. ಆಗ ಯಾವ ರೀತಿ ಬೇಸಾಯ ಮಾಡ್ತಿದ್ರಿ? ಆವಾಗ ನಮಗೆ ಈ ಮುಂಚಿತವಾಗಿ ಸಹ ನಾವು KVKನಲ್ಲಿ ತರಬೇತಿ ಪಡೆಯೋಕ್ಕೂ ಮುಂಚಿತವಾಗಿ ನಾವು ರೈತ ಕುಟುಂಬದಿಂದ ಬಂದವರಾಗಿರೋದ್ರಿಂದ ನಾವು ಹಿಂದೆ ಹೆಂಗೆ ಮಾಡ್ತಿದ್ವು ಆ ರೀತಿ ಬೆಳೀತಾ ಇದ್ದೀವಿ ಸರ್. ಒಂದು ಸ್ವಲ್ಪ ಹೇಳಿ. ಜಮೀನಿನ ಸಿದ್ಧತೆ ಸಿದ್ಧತೆ ಎಲ್ಲ ನಾವು ಇವಾಗ ಹೆಂಗ್ ಮಾಡ್ತೀವಿ ಅದೇ ತರ ಪೂರ್ವ ಸಿದ್ಧತೆ ಮಾಡ್ಕೋತಾ ಇದ್ವಿ ಸರ್. ಆದ್ರೆ ತಳಿಗಳ ಬಗ್ಗೆ ನಮ್ಗೆ ಗೊತ್ತಿರಲಿಲ್ಲ. ಅಲ್ಲ, ಜಮೀನ್ ಸಿದ್ಧತೆ ಬಗ್ಗೆ ವಿವರವಾಗಿ ಹೇಳಿ, ಹೇಗೆ ಮಾಡ್ತೀರಿ? ಜಮೀನ್ ಸಿದ್ಧತೆ ನಾವು ಪೂರ್ವ ಮುಂಗಾರಿನಲ್ಲಿ ಮಳೆ ಬೀಳೋಕ್ಕೂ ಮುಂಚಿತವಾಗಿ ಡಿಸ್ಕ್ ಅಂತ ಬರುತ್ತೆ ಸರ್, ಅದರಲ್ಲಿ ಉಳುಮೆ ಮಾಡಿ ಬಿಸಿಲಿನಲ್ಲಿ ಅದನ್ನು ಮಣ್ಣು ಒಣಗಿಸಿ ಮುಂಗಾರು ಮಳೆ ಬಂದ ತಕ್ಷಣ ಇನ್ನೊಂದು ಬಾರಿ ಉಳುಮೆ ಮಾಡಿ ಮಾಡಿಸ್ಕೊತಾ ಇದ್ವಿ ಸರ್. ಆದರೆ ಬೀಜದಲ್ಲಿ ಮಾತ್ರ ನಾವು ಈ ಬೇರೆ ಹೊಸ ತಳಿಗಳ ಬಗ್ಗೆ ನಮಗೆ ರೋಗ ನಿರೋಧಕ ಶಕ್ತಿ ಇರ್ತಕ್ಕಂಥ ಬೀಜಗಳ ಬಗ್ಗೆ ನಮಗೆ ಅನುಭವ ಕಡಿಮೆ ಇತ್ತು. ಅಂದರೆ ನಿಮ್ಮ ಮನೆಯಲ್ಲಿ ನೀವು ಇಟ್ಕೊಂಡಿದ್ದ ಬೀಜನೇ ಬಳಸ್ತಾ ಇದೆ ಸರ್. ಹೌದು. ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಪ್ರತಿ ವರ್ಷ ಖರೀದಿ ಮಾಡ್ತಿದ್ರು? ರೈತ ಸಂಪರ್ಕ ಕೇಂದ್ರದಲ್ಲಿ ಯಾವ್ದು ಕೊಡ್ತಾರೆ ಅದಾಗ್ತಿದೆ ಸರ್, ಇಲ್ಲಾಂದ್ರೆ ನಾವು ಮನೇಲಿ ಇಟ್ಕೊಂಡಿದ್ರೆ ಅದನ್ನ ಆಗ್ತಾ ಇದ್ವಿ ಸರ್. ಅದನ್ನು ಬಳಸ್ತಾ ಇದ್ವಿ. ಹೌದು ಸರ್. ಬೀಜೋಪಚಾರ ಮಾಡ್ತಿರ್ಲಿಲ್ವಾ? ಬೀಜೋಪಚಾರ ಮಾಡ್ತಾ ಇರಲಿಲ್ಲ. ಅದನ್ನು ಮಾಡ್ತಾ ಇರಲಿಲ್ಲ. ಬೇಸಾಯ ಹೇಗೆ ಮಾಡ್ತಿದ್ರಿ? ಬೇಸಾಯ ಆವಾಗ ನಾವು ಎರಚೋದು ಹಿಂಗೆಲ್ಲ ಮಾಡ್ತಾ ಇದ್ದೆ ಸರ್. ಚಿಲ್ಕೆ ಬಿತ್ತನೆ ಮಾಡ್ತಾ ಇದ್ದೆ ಸರ್. ಯಾವಾಗ ನಾವು KVKನಲ್ಲಿ ತರಬೇತಿ ಪಡೆದ ನಂತರ ಸಾಲ್ ಬಿತ್ತನೆ ಉತ್ತಮ ಅನ್ನಿಸ್ತು. ಚಿಲ್ಕೆನಲ್ಲಿ ಏನು ಸಮಸ್ಯೆ ಆಗ್ತಿತ್ತು? ಚಿಲ್ಕೆನಲ್ಲಿ ನಾವು ಮಧ್ಯೆ ಅಂತರ್ ಬೇಸಾಯ ಮಾಡೋದು ತುಂಬ ಕಷ್ಟ ಆಗ್ತಿತ್ತು ಸರ್. ಕಳೆ ಜಾಸ್ತಿ ಬರ್ತಾಯಿತ್ತು, ಕಳೆ ನಿರ್ವಹಣೆ ತುಂಬ ಕಷ್ಟ ಆಯ್ತಿತ್ತು, ಜೊತೆಗೆ ಜಾಸ್ತಿ ಖರ್ಚು ಬರ್ತಿತ್ತು ಸರ್. ಸಾಲ್ ಬಿತ್ತನೆ ಖರ್ಚು ಜಾಸ್ತಿನಾ? ಹೌದು ಸರ್. ಹೇಗೆ? ಕಳೆ ಜಾಸ್ತಿ ಬಂದಾಗ ನಿರ್ವಹಣೆ ಮಾಡ್ಕೊಳ್ಳೋದು ಕಷ್ಟ ಆಗುತ್ತಲ್ಲ ಸರ್. ಆದರೆ ನಿಮಗೆ ಬೇಸಾಯದ ಖರ್ಚೆಲ್ಲ ಉಳಿದು ಬಿಡ್ತಿತ್ತಲ್ಲ? ಬೇಸಾಯ ಒಂದು ಸರಿ ಸರ್, ಅದ್ರ ಕೊನೆವರೆಗೂ ನೋಡಬೇಕಾದ್ರೆ ಇಲ್ಲಿ ಸಾಲಿನ ಸಾಲ್ಗೆ ಅಂತರ ಕೊಡೋದಾಗಿರಲಿ, ಗಿಡದಿಂದ ಗಿಡಕ್ಕೆ ನಾವು ಅಂತರ ಕೊಡೋದಾಗಿರಲಿ, ಇದರಲ್ಲಿ ಚಿಲ್ಕೆನಲ್ಲಿ ಬರ್ತಾ ಇರಲಿಲ್ಲ ಸರ್. ಈಗ ಸಾಲಿನಲ್ಲಿ ನಾವು 1.5 ಅಡಿ ಸಾಲು ಇಟ್ಕೊಂಡು ಅಂತರ್ ಬೇಸಾಯ ಒಂದು ಬಾರಿ ಕುಂಟೆ ಹೊಡೆಯೋದು ಮತ್ತು ಬುಡಕ್ಕದು ಮಣ್ಣು ಕೊಟ್ಟಂಗೆ ಆಯ್ತಿತ್ತು. 2 ರೀತಿಯಲ್ಲಿ ನಮ್ಗೆ ಅನುಕೂಲ ಆಗ್ತಿತ್ತು. ಜೊತೆಗೆ ಸಾಲಿನಲ್ಲೂ ಸಾಲು ಬಿತ್ತನೆ ಹೆಂಗೆ ಅಂತ ನಾವು ಉತ್ತರ ದಕ್ಷಿಣವಾಗಿ ನಾವು ಸಾಲು ಬಿತ್ತನೆ ಮಾಡಿದ್ರೆ ರೋಗಗಳು ಆದಷ್ಟು ಕಂಟ್ರೋಲ್ ಆಗುತ್ತೆ ಸರ್. ಅದೇನು? ಏಕೆ ಅಂತಂದರೆ ಸೂರ್ಯನ ಬೆಳಕು ಉತ್ತರ ದಕ್ಷಿಣದ ಸಾಲಿನಲ್ಲಿದ್ದಾಗ ಈ ಮಧ್ಯೆ ನಾವು ಏನು ಅಂತರ ಕೊಟ್ಟಿರ್ತೀವಿ ಸಾಲಿನ ಸಾಲಿಗೆ, ಆ ಮಧ್ಯೆ ಎಲ್ಲ ಬಿಸಿಲು ಬಿದ್ದು ಆ ರೋಗಗಳನ್ನು ಕಂಟ್ರೋಲ್ ಮಾಡ್ತಾಯಿತ್ತು ಸರ್. ಈಗ ಅಕಸ್ಮಾತ್ ಇಳಿಜಾರು ಏನಾದ್ರು ಆ ಕಡೆಗೆ ಇದ್ಬಿಟ್ಟಿದ್ರೆ ಇಳಿಜಾರಿಗೆ ಅಡ್ಲಾಗಿ ಬಿತ್ತನೆ ಮಾಡಬೇಕು ಅಂತ ಒಂದು ಇದಿದೆ ಸರ್. ಆದರೂ ಇದರಲ್ಲಿ ಹೆಚ್ಚು ಉಪಯುಕ್ತ ಇದೆ ನಿಮ್ಮ ಅನುಭವ ಅದು? ಹೌದು ಸರ್. ಆಯಿತು. ಈಗ ಇಳುವರಿ ಏನಾದರೂ ಚಲ್ಕೆನಲ್ಲಿ ಕಡಿಮೆ ಬರ್ತಿತ್ತಾ, ಸಾಲು ಬಿತ್ತನೆಯಲ್ಲಿ ಜಾಸ್ತಿ ಆಗುತ್ತಾ? ನಿಮ್ಮ ಅನುಭವ ಹೇಳಿ. ಸಾಲು ಬಿತ್ತನೆಯಲ್ಲಿ ಚೆನ್ನಾಗಿ ಬರುತ್ತೆ ಸರ್. ಹೌದಾ? ಹೌದು. ಏನು ಕಾರಣದಿಂದ?
ಏನು ಕಾರಣ ಅಂತಂದರೆ ಎಲ್ಲ ಒಂದೇ ಅಂತರದಲ್ಲಿ ಇರುತ್ತೆ ಸರ್. ಗಿಡ ಪ್ರತಿಯೊಂದು ಗಿಡನೂ ಒಂದೇ ಸಮನಾದಂಥ ಒಂದು ಇಳುವರಿನ ಕೊಡೋಕ್ಕೆ ಬರುತ್ತೆ ಸರ್. ಹಂಗಾಗಿ ಆ ಸಾಲು ಬಿತ್ತನೆಯಲ್ಲಿ ಒಂದು ಜಾಸ್ತಿ ಆದರೂ ಒಂದೊಂದು ಗಿಡ ತೆಗಿಬೋದು ಸರ್. ಈ ಚೆಲ್ ಬಿತ್ತನೆಯಲ್ಲಿ ತೆಗೆಯೋದು ಕಷ್ಟ. ಅಂತರ್ ಬೇಸಾಯ ಎತ್ತುಗಳ ಸಹಾಯದಿಂದ ಮಾಡೋಕ್ಕಾಗೋದೇ ಇಲ್ಲ ಸರ್ ಚೆಲ್ ಬಿತ್ತನೆಯಲ್ಲಿ. ಈ ಸಾಲು ಬಿತ್ತನೆಯಲ್ಲಿ ಅಂತರ್ ಬೇಸಾಯನ ಚೆಲ್ ಬಿತ್ತಲು ಅಥವಾ ಸೈಕಲ್ ವೀಡರ್ ಇಂಥವನ್ನಲ್ಲಿ ನಾವು ಕಳೆ ನಿರ್ವಹಣೆ ಮಾಡ್ಕೋಬೋದು. ಅದಕ್ಕೆ ವ್ಯವಸಾಯ ಒಂದು ಅಂತರ್ ಬೇಸಾಯ ಆದಂಗೆ ಆಗುತ್ತೆ ಸರ್. ಗೊಬ್ಬರ ಏನೇನು ಹಾಕ್ತಿದ್ರಿ ಮುಂಚೆ, ಈಗೇನು ಹಾಕ್ತೀರಿ? ಮುಂಚೆ ಎಲ್ಲ ಕೊಟ್ಟಿಗೆ ಗೊಬ್ಬರ ಬಿಟ್ಟರೆ ಬೇರೆ ಎಲ್ಲ ಹಾಕ್ತಿರ್ಲಿಲ್ಲ ಸರ್. ಇವಾಗಲೂ ಅಷ್ಟೇ ಸ್ವಲ್ಪ DAP ಅಂಶ ಜಾಸ್ತಿ ಇರೋ 10-26 ಸೂಪರು ಇಂಥವು ಕೊಡ್ತೀವಿ ಸರ್ ಮುಂಚಿತವಾಗಿ. ಎಷ್ಟು ಪ್ರಮಾಣದಲ್ಲಿ ಹಾಕ್ತೀರಿ? ಏನು ಒಂದು ಎಕರೆಗೆ ಒಂದು 2 ಮೂಟೆ ಮಾತ್ರ 2 ಚೀಲ? ಹೌದು ಸರ್. 100 kg. ಮಣ್ಣು ಪರೀಕ್ಷೆ ಏನಾದ್ರು ಮಾಡಿಸಿದ್ದೀರಾ ನಿಮ್ಮ ಜಮೀನ್ದು? ಮೊದಲೆಲ್ಲ ಮಾಡಿಸ್ತಿರ್ಲಿಲ್ಲ ಸರ್, ಇವಾಗ ನಾವು ಮಾಡಿಸ್ತಾ ಇದ್ದೀವಿ ಸರ್. ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವು ಗೊಬ್ಬರ ಗೊಬ್ಬರ ಹಾಕೋದು ಪ್ರತಿಯೊಂದು ಬೆಳೆನೂ ಅದರ ಆಧಾರದ ಮೇಲೆ ನಾವು ಇವಾಗ ಮಾಡ್ತಾ ಇದ್ದೀವಿ ಸರ್. ಹೌದಾ? ಹೌದಾ ಸರ್. ಸರಿ ಸರಿ ಮೇಡಮ್, ಹೇಳಿ ಈಗ ಸಾಮಾನ್ಯವಾಗಿ ವಾಣಿಜ್ಯ ಬೆಳೆಗಾಗಿ ಉದ್ದು ಮತ್ತು ಹೆಸರು ಬೆಳೆಯೋರು ಏನೆಲ್ಲ ಬೇಸಾಯ ತಾಂತ್ರಿಕತೆಗಳನ್ನು ಅಳವಡಿಸ್ಕೊಂಡ್ರೆ ಒಳ್ಳೆಯದು ಅಂತ ತಮಗನ್ಸುತ್ತೆ? ಸಾಮಾನ್ಯವಾಗಿ ವಾಣಿಜ್ಯ ಉದ್ದೇಶದಿಂದ ಬೆಳಿಬೇಕು ಅಂತ ಹೇಳಿದ್ರೆ ನಾನು ಆಗಲೇ ಹೇಳಿದಾಗೆ ಸಾಲು ಬಿತ್ತನೆಯಲ್ಲಿ ಮಾಡ್ಕೊಳ್ತಕ್ಕಂಥದ್ದು, ಸರಿಯಾದ ಸಮಯಕ್ಕೆ ಅಂತರ ಬೇಸಾಯವನ್ನು ಮಾಡ್ತಕ್ಕಂಥದ್ದು, ಬೀಜೋಪಚಾರವನ್ನು ಮಾಡ್ತಕ್ಕಂಥದ್ದು, ಹಾಗೆ ಒಳ್ಳೆ ರೀತಿಯಲ್ಲಿ ಪೋಷಕಾಂಶಗಳನ್ನ ನೀಡ್ತಕ್ಕಂಥದ್ದು. ಯಾಕಂದರೆ ನಮ್ಮ ದ್ವಿದಳ ಧಾನ್ಯಗಳನ್ನು ನೆಗ್ಲೆಕ್ಟ್ ಮಾಡಿ ಬೆಳೆಯೋರೇ ಜಾಸ್ತಿ ಇರೋದ್ರಿಂದ ಯಾವುದೇ ಪೋಷಕಾಂಶಗಳನ್ನ ಕೊಡೋದಿಲ್ಲ. ಹಾಗಾಗಿ ಕನಿಷ್ಠ ಪೋಷಕಾಂಶ 1 ಎಕರೆಗೆ ನಾವು 10 kg ನೀವು ಸಾರಜನಕವನ್ನು ಕೊಡಬೇಕು, 20 kg ರಂಜಕವನ್ನು ಕೊಡಬೇಕು, 10 kg ಪೊಟ್ಯಾಷನ್ನು ಕೊಡಬೇಕು ಅಂತ ಹೇಳ್ತೀವಿ. ಸೊ ಅಷ್ಟು ಮಾತ್ರದ ಪೋಷಕಾಂಶಗಳನ್ನಾದರೂ ಕೂಡ ಕೊಡಲೇಬೇಕಾಗುತ್ತೆ. ಆವಾಗ ಉತ್ತಮವಾದಂಥ ಇಳುವರಿಯನ್ನು ಪಡಿಬೋದು. ಅದರ ಜೊತೆಗೆ ನಮ್ಮ ಒಂದು ವಿಶ್ವವಿದ್ಯಾನಿಲಯದ ಸಂಶೋಧನೆ ಮೂಲಕ ಲಘು ಪೋಷಕಾಂಶಗಳ ಮಿಶ್ರಣವನ್ನು ಸಿಂಪರಣೆ ಮಾಡೋದು ಕೂಡ ಬಹಳ ಆದಾಯ ಬರಲಿಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತೀವಿ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಜಮೀನಿನಲ್ಲಿ ಪೋಷಕಾಂಶಗಳ ಕೊರತೆ ಹೆಚ್ಚಾಗಿ ಕಾಣಿಸ್ತಾ ಇರೋದ್ರಿಂದ ಲಘು ಪೋಷಕಾಂಶಗಳ ಮಿಶ್ರಣ 1 ಮತ್ತು ಲಘು ಪೋಷಕಾಂಶಗಳ ಮಿಶ್ರಣ 2 ಅಂತಕ್ಕಂಥದ್ದು ನಮ್ಮಲ್ಲಿ ಶಿಫಾರಸು ಮಾಡಿದ್ದಾರೆ. 1-2 ಅಂತಲ್ಲ, ಅಂದರೆ ಲಘು ಪೋಷಕಾಂಶಗಳ ಮಿಶ್ರಣ, ಅದರಲ್ಲಿ ಎಲ್ಲ ಬೇರೆ ಬೇರೆ ಲಘು ಪೋಷಕಾಂಶಗಳು ಇರುತ್ತೆ. ಅದನ್ನು 1 ಅಂತಕ್ಕಂಥದ್ದನ್ನು ಮೊದಲ ಬಿತ್ತನೆ ಮಾಡಿದಂತಹ 20 ದಿನಗಳಲ್ಲಿ ಕೊಡ್ತಕ್ಕಂಥದ್ದು. ಲಘು ಪೋಷಕಾಂಶಗಳ ಮಿಶ್ರಣ 2 ಅಂತಕ್ಕಂಥದ್ದನ್ನು ಬಿತ್ತನೆ ಮಾಡಿದಂತಹ 40 ದಿನಗಳಲ್ಲಿ ಸಿಂಪರಣೆಗೆ, ಅಂದರೆ ಮೊದಲು ಲಘು ಪೋಷಕಾಂಶಗಳ ಮಿಶ್ರಣ 20 ದಿನಕ್ಕೆ ಏನು ನಾವು ಸಿಂಪರಣೆ ಮಾಡ್ತೀವಿ ಅದನ್ನು ಒಂದು 750 ಗ್ರಾಮ್ನಷ್ಟು 200-250 ಲೀಟರ್ ನೀರಿನಲ್ಲಿ ಹಾಕಿ ಸಿಂಪರಣೆ ಮಾಡ್ತಕ್ಕಂಥದ್ದು. ಲಘು ಪೋಷಕಾಂಶಗಳ ಮಿಶ್ರಣ 2 ಅಂತಕ್ಕಂಥದ್ದನ್ನು 40 ದಿನಗಳಲ್ಲಿ ನಾವು 1 kg-ಯನ್ನು 200-250 ಲೀಟರ್ ನೀರಿನಲ್ಲಿ ಹಾಕಿ ಸಿಂಪರಣೆ ಮಾಡ್ತಕ್ಕಂಥದ್ದು. ಇದಲ್ಲದೇ ಪಲ್ಸ್ ಮ್ಯಾಜಿಕ್ ಅಂತಕ್ಕಂಥ ಲಘು ಪೋಷಕಾಂಶಗಳ ಮಿಶ್ರಣ ಕೂಡ ಇದೆ. ಅದೂ ಇದೇ ರೀತಿಯಲ್ಲಿ ನಾವು ಬಳಕೆಯನ್ನು ಮಾಡ್ಕೋಬೋದು. ಪಲ್ಸ್ ಮ್ಯಾಜಿಕ್ ಅಂತಲ್ಲ, ಪಲ್ಸ್ ಮ್ಯಾಜಿಕ್ ಅಂತ ದ್ವಿದಳ ಧಾನ್ಯಗಳಿಗೇನೆ ಶಿಫಾರಸು ಮಾಡ್ತಕ್ಕಂಥದ್ದು. ಇದು ಅಷ್ಟೇ ನಮ್ಮ ಒಂದು 35 ದಿನಗಳ ನಂತರ ಒಂದು ಸಿಂಪರಣೆಯನ್ನು ಮಾಡ್ಕೋಬೋದು. ಏನು ವಿಶೇಷ ಮೇಡಮ್? ಅದರಲ್ಲೂ ಕೂಡ ಲಘು ಪೋಷಕಾಂಶಗಳ ಮಿಶ್ರಣ ಇರೋದ್ರಿಂದ ನಮ್ಮ ಬೆಳೆಗಳಿಗೆ ಆ ಒಂದು ಹೂ ಬಿಡ್ತಕ್ಕಂಥ ಹಂತದಲ್ಲಿ ಏನು ಪೋಷಕಾಂಶಗಳ ಕೊರತೆ ತಾತ್ಕಾಲಿಕವಾಗಿ ಎದುರಾಗುತ್ತಲ್ಲ, ಆ ಒಂದು ಪೋಷಕಾಂಶ ಕೊರತೆಯನ್ನು ನಾವು ಸಮತೋಲನ ಮಾಡಲಿಕ್ಕೆ ಈ ಒಂದು ಲಘು ಪೋಷಕಾಂಶಗಳ ಮಿಶ್ರಣ ಸಹಾಯ ಮಾಡುತ್ತೆ. ಈ ಬೀಜೋತ್ಪಾದನೆಗೆ ಅಂತ ಬೆಳೆಯೋದಾದರೆ ಏನು ವ್ಯತ್ಯಾಸ ಇರುತ್ತೆ? ಬೀಜೋತ್ಪಾದನೆಗೆ ಅಂತ ಬಂದಾಗ ನಾವು ಗುಣಮಟ್ಟಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕಾಗುತ್ತೆ. ಈಗ ನಾವು ಸರಿಯಾದ ರೀತಿಯಲ್ಲಿ ಹಾರ್ವೆಸ್ಟ್ ಮಾಡ್ಕೋಬೇಕಾಗುತ್ತೆ, ಸರಿಯಾದ ತೇವಾಂಶವನ್ನು ಕಾಪಾಡ್ಕೋಬೇಕಾಗುತ್ತೆ ಒಣಗಿಸಿದ ನಂತರ. ಸೊ ಈ ಒಂದು ಸರಿಯಾದ ಹಂತದಲ್ಲಿ ಕಟಾವು ಮಾಡ್ತಕ್ಕಂಥದ್ದು ಉದ್ದು ಮತ್ತು ಹೆಸರಿರ್ಬೋದು ಅಥವಾ ಇತರೆ ದ್ವಿದಳ ಧಾನ್ಯಗಳಲ್ಲಿ ನಾವು ಮುಖ್ಯವಾಗಿ ಅನುಸರಿಸಬೇಕಾಗಿರ್ತಂಥ ಕ್ರಮ ಆಗಿರುತ್ತೆ. ಬೇಸಾಯದಲ್ಲಿ ವ್ಯತ್ಯಾಸ ಇರಲ್ವಾ? ಬೇಸಾಯದಲ್ಲಿ ಬಹಳಷ್ಟು ವ್ಯತ್ಯಾಸ ಇರೋದಿಲ್ಲ. ಪೋಷಕಾಂಶಗಳ ಕೊರತೆ ಆಗದೇ ಇರೋ ರೀತಿಯಲ್ಲಿ ನಾವು ಮತ್ತು ತೇವಾಂಶ ಕೊರತೆ ಆಗದೇ ಇರೋ ರೀತಿಯಲ್ಲಿ ಬೆಳೆಯನ್ನು ಕಾಪಾಡ್ಕೋಬೇಕು. ಯಾಕಂದರೆ ಆ ಗಟ್ಟಿತನ ಅಂತ ಏನು ಬರುತ್ತೆ ಕಾಳಿಗೆ, ಮತ್ತು ಮೊಳಕೆ ಸಾಮರ್ಥ್ಯ ಉತ್ತಮವಾದಂಥ ಮೇಲೆ ನೆರಿಗೆಗಳಿಲ್ಲದೆ ಇರತಕ್ಕಂಥ ಒಂದು ಗುಣಮಟ್ಟದ ಕಾಳುಗಳು ಬರಬೇಕು ಅಂದರೆ ಸರಿಯಾಗಿ ಪೋಷಕಾಂಶ ಮತ್ತು ತೇವಾಂಶ ಕೊರತೆ 2 ಆಗದೇ ಇರೋ ರೀತಿಯಲ್ಲಿ ನಾವು ಕಾಪಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಪೋಷಕಾಂಶಗಳನ್ನೇನಾದರೂ ಜಾಸ್ತಿ ಕೊಡಬೇಕಾಗತ್ತಾ ಬೀಜೋತ್ಪಾದನೆಗೆ ಅಂತಂದಾಗ? ನಾವು ನಾರ್ಮಲ್ ಆಗಿ ಬೆಳೆದಕ್ಕೂ ಬೀಜೋತ್ಪಾದನೆಗೂ ಏನು ಹೆಚ್ಚಿನ ಪೋಷಕಾಂಶಗಳು ಕೊಡಿ ಅಂತ ನಾವೆಲ್ಲೂ ಹೇಳೋದಿಲ್ಲ. ಶಿಫಾರಸು ಮಾಡಿರ್ತಕ್ಕಂಥ ಪೋಷಕಾಂಶಗಳನ್ನು ಬಳಸ್ಕೊಂಡು ಬಂದರೆ ಸಾಕು. ಓಕೆ, ಈಗ ಇಲ್ಲೂ ಕೂಡ 2 ಬಾರಿ ಮೈಕ್ರೋನ್ಯೂಟ್ರಿಯೆಂಟ್ ಮಿಕ್ಸ್ಚರು ಮತ್ತು ಪಲ್ಸ್ ಮ್ಯಾಜಿಕ್ ಅಲ್ಲೂ ಬಳಸ್ತೀರಿ, ಇಲ್ಲೂ ಬಳಸ್ತೀರಿ ಅಲ್ವಾ? ಆದರೆ ಇಲ್ಲಿ ಬೇರೆ ತಳಿಗೆ ಸಂಬಂಧಪಟ್ಟಿದ್ದು ಯಾವ್ದಾದ್ರು ಗಿಡ ಕಂಡ್ರೆ ಅದನ್ನು ತೆಗಿಬೇಕಾಗುತ್ತೆ. ಹೌದು, ಮಿಶ್ರ ಬೆಳೆ ಯಾವುದೇ ಬೇರೆ ಈ ಥರ ಗಿಡಗಳು ಕಂಡ್ರೆ ಅದನ್ನು ನಾವು
ತೆಗಿಬೇಕಾಗುತ್ತೆ. ಓಕೆ, ಮತ್ತು ಇನ್ನೇನು ತಾಂತ್ರಿಕತೆಗಳನ್ನು ಅಳವಡಿಸ್ಕೋಬೋದು ಹೆಚ್ಚಿನ ಇಳುವರಿ ಪಡಿಬೇಕು ಅಂತ? ಹೆಚ್ಚಿನ ಇಳುವರಿ ಪಡಿಬೇಕು ಅಂತ ಹೇಳಿದ್ರೆ ನಾನು ಆಗಲೇ ಹೇಳ್ದಾಗೆ ಈ ಇತರೆ ಬೆಳೆಗಳ ಜೊತೆ ಬೆಳೆದಾಗ ಇವುಗಳನ್ನ ಅಂತರ ಬೆಳೆಗಳಾಗಿ ಕೂಡ ನಾವು ಬಳಕೆ ಮಾಡ್ಕೋಬೋದು ಅಂತ ಹೇಳ್ತೀವಿ. ಕಬ್ಬು ಇರ್ಬೋದು, ಹತ್ತಿ ಇರ್ಬೋದು, ಜೋಳ ಇರ್ಬೋದು, ಇವುಗಳಲ್ಲಿ ಸುಲಭವಾಗಿ ನಾವು ಇವುಗಳನ್ನ ಅಂತರ ಬೆಳೆಗಳಾಗಿ ಮಾಡ್ಕೋಬೋದು. ಇದರಿಂದ ಹೆಚ್ಚುವರಿ ಆದಾಯ ನಮಗೆ ಇತರ ಬೆಳೆಗಳಲ್ಲೂ ಕೂಡ ಸಿಗುತ್ತೆ. ಆ ನಿಟ್ಟಿನಲ್ಲಿ ನಾವು ಬಳಕೆ ಮಾಡ್ಕೋಬೋದು. ಇನ್ನೊಂದು, ನಮ್ಮ ಒಂದು ಬೆಳೆಗಳಲ್ಲಿ ಬರ್ತಕ್ಕಂಥ ರೋಗ ಮತ್ತು ಕೀಟದ ನಿಯಂತ್ರಣವನ್ನು ನಾವು ಸರಿಯಾದ ಸಮಯಕ್ಕೆ ಮಾಡ್ಕೋಬೇಕಾಗುತ್ತೆ. ರಸ ಇರುವ ಕೀಟಗಳಿರ್ಬೋದು, ಅಥವಾ ನಂಜಾಣು ರೋಗಗಳಿರ್ಬೋದು, ಅಥವಾ ಕಾಯಿಗೆ ಬಿಡ್ತಕ್ಕಂಥ ಸಂದರ್ಭದಲ್ಲಿ ಕಾಯಿ ಕೊರಕ ಇರ್ಬೋದು, ಇವುಗಳ ರೋಗದ ತೀವ್ರತೆ ಹೆಚ್ಚು ಮಾಡ್ಕೊಳ್ಳದೇ ಇರೋ ಹಾಗೆ ನಾವು ಕಾಲಕ್ಕೆ ನಮ್ಮ ಜಮೀನುಗಳಿಗೆ ಭೇಟಿ ನೀಡ್ತಾ ಅವುಗಳ ನಿರ್ವಹಣೆನ ಮಾಡ್ಕೋಬೇಕಾಗುತ್ತೆ. ಮೊದಲನೇದಾಗಿ ನಾವು ಹಳದಿ ನಂಜಾಣು ರೋಗ ಅಂತ ಬಂದರೆ ಎಲ್ಲಾದರೂ ನಮ್ಮ ಜಮೀನಿನಲ್ಲಿ ಆವಾಗ ನಾವು ಆಗಿಂದಾಗೆ ಭೇಟಿ ನೀಡ್ತಕ್ಕಂಥ ಸಂದರ್ಭದಲ್ಲಿ ಈ ಗಿಡಗಳು ಕಂಡಿದ ತಕ್ಷಣವೇ ಆ ಒಂದು ಏನು ಹಳದಿ ಎಲೆಗಳು ಹುಟ್ಟತಕ್ಕಂಥ ಗಿಡಗಳು ಕಾಣಿಸ್ತಾ ಇರುತ್ತೆ, ಅದನ್ನು ಸಾಧ್ಯ ಆದಷ್ಟು ಕಿತ್ತು ನಾವು ಅದನ್ನು ಜಮೀನಿನಿಂದ ಹೊರಗಡೆ ಸುಡಬೇಕಾಗುತ್ತೆ. ಯಾಕಂದರೆ ಒಂದು ಗಿಡ ಅಂತೇಳಿ ನಾವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಒಂದಾಗಲಿ ಎರಡಾಗಲಿ ಅದು ಕಾಣಿಸಿದ ತಕ್ಷಣವೇ ಅದನ್ನು ತೆಗೆದಾಕಬೇಕಾಗುತ್ತೆ. ಅದರಿಂದ ಮಾತ್ರ ಅದನ್ನು ಹತೋಟಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು, ನಾವು ರಸ ಇರ್ತಕ್ಕಂಥ ಕೀಟಗಳು ಸಾಮಾನ್ಯವಾಗಿ ನಮ್ಮ ಈ ದ್ವಿದಳ ಧಾನ್ಯಗಳ ಬೆಳೆಗಳಿಗೆ ಹೆಚ್ಚಿನ ಬಾಧೆಯನ್ನು ಉಂಟು ಮಾಡುತ್ತೆ. ಅದಕ್ಕೆ ನಾವು ಡೈಮಿಥೋಯೇಟ್ನಂತಹ ಒಂದು ಕೀಟನಾಶಕಗಳ ಸಿಂಪರಣೆಗೆ ಹೋಗ್ಬೋದು, ಅಥವಾ ಬೇವಿನ ಎಣ್ಣೆಯಂತಹ ಕೀಟನಾಶಕಗಳಿಗೆ ನಾವು ಸಿಂಪರಣೆಗೆ ಹೋಗ್ಬೋದು. ನಾಗೇಂದ್ರ ಸ್ವಾಮಿಗಳೇ, ಈಗ ನೀವು ಬೆಳಿತೀರಲ್ವ ದ್ವಿದಳ ಧಾನ್ಯದ ಬೆಳೆಗಳು, ಈ ಕೀಟ ರೋಗಗಳು ಬರ್ತಾವೋ ಬರೋದಿಲ್ವೋ? ಬರ್ತವೆ ಸರ್. ಬೆಳೆಗೆ ಕೀಟ ರೋಗ ಬರದೇ ಇರತಕ್ಕಂಥ ಬೆಳೆನೇ ಇಲ್ಲ. ನಾವೇನಪ್ಪ ಅಂದರೆ ಮೊದಲನೇದಾಗಿ ಬೀಜೋಪಚಾರ ಮಾಡಿದಾಗ ಅರ್ಧರಲ್ಲೇ ಅರ್ಧ ರೋಗ ನಾವು ಕಂಟ್ರೋಲ್ ಮಾಡ್ಕೋಬೋದು. ನೀವು ಹೇಗೆ ಮಾಡ್ತೀರಿ ಬೀಜೋಪಚಾರ ಹೇಳ್ರಪ್ಪ? ನಾವು ಮೇಡಮ್ ಅವ್ರು ಹೇಳ್ದಂಗೆ 5 kg ಬೀಜಕ್ಕೆ 200 ಗ್ರಾಮು PSP, 200 ಗ್ರಾಮ್ ರೈಜೋಬಿಯಂ ತಗೊಂಡು ಅದನ್ನು ಬೆಲ್ಲದ ಪಾಕ ಮಾಡಿ ಅದನ್ನು ಕರಗಿಸಿ ಅದನ್ನು 5 kg ಬೀಜಕ್ಕೆ ಲೇಪನ ಮಾಡಿ ಅದನ್ನು ನೆರಳಿನಲ್ಲಿ ಹರಡಿ ಆ ನಂತರ ಬೀಜ ಬಿತ್ತನೆ ಮಾಡ್ತೀವಿ ಸರ್. ತದನಂತರ ರಸ ಇರೋ ಕೀಟ ಮೊದಲು ಬರ್ತದೆ ಸರ್. ಆ ಸಮಯದಲ್ಲಿ ಬೇವಿನೆಣ್ಣೆ ಅದು ಎಷ್ಟು PPM ಇರುತ್ತೆ ಬೇವಿನೆಣ್ಣೆದು, ಅದರ ಪ್ರಮಾಣದ ಮೇಲೆ 3 ರಿಂದ 5 ಅಥವಾ 10 ಗ್ರಾಮ್ 1 ಲೀಟ್ರ್ ನೀರನ್ನು ಶಿಫಾರಸ್ಸಿನಂತೆ ಮೊದಲನೇದಾಗಿ ಬೇವಿನೆಣ್ಣೆ. ಅಂದರೆ ಬೇವಿನೆಣ್ಣೆ ಮಾರುಕಟ್ಟೆಯಿಂದಲೇ ಖರೀದಿ ಮಾಡ್ತೀರಾ? ಅದು ಕೆವಿಕೆನಲ್ಲೂ ಸಿಗುತ್ತೆ ಸರ್, ಮಾರುಕಟ್ಟೆನಲ್ಲೂ ಸಿಗುತ್ತದೆ. ಅಂದರೆ ಅದು ಒಂದೇ ಥರ ಇರೋದಿಲ್ಲ, ಅದರ ಒಂದು ಇದು PPM ಅಂತ ಒಂದು ಬರುತ್ತೆ. ಅದು ಹಂಗಾಗಿ ಅದರ ಮೇಲೆ ನಾವು ಶಿಫಾರಸ್ ತಗೊಂಡು ನಾವು ಮೊದಲನೇದಾಗಿ ಸ್ಪ್ರೇ ಮಾಡಬೇಕಾಗುತ್ತೆ. ಬೀಜದ ಕಷಾಯ ಮಾಡ್ಕೊಳ್ಳೋದು ಅಂಥವನ್ನೆಲ್ಲ ಏನು ಮಾಡಲ್ಲ? ಇಲ್ಲ, ಇದಕ್ಕೇನು ಅಷ್ಟೊಂದು ಇದಿಲ್ಲ ಸರ್, ಅಗತ್ಯ ಇಲ್ವಾ? ಅಗತ್ಯ ಇಲ್ಲ ಸರ್. ಬೇವಿನೆಣ್ಣೆ ಸಾಕು. ಎಷ್ಟು ಸರಿ ಸಿಂಪರಣೆ ಮಾಡ್ತೀರಿ? ಬೇವಿನೆಣ್ಣೆ ಒಂದೇ ಸರಿ ಮಾಡ್ತೀವಿ ಸರ್. ಯಾವಾಗ? ಅದು ಎಲೆ ಬಂದು ಒಂದು 4 ಎಲೆ 5 ಎಲೆ ಬಂದ ಸಂದರ್ಭದಲ್ಲಿ, ಅಂದರೆ ಒಂದು 35 ದಿವಸದ ಸಮಯದಲ್ಲಿ ಒಂದು ಸರಿಯಾಗ ಅದು ರಸ ಇರೋ ಕೀಟಗಳು ಬರುತ್ತೆ ಸರ್. ಆಯಿತು. ಈ ಒಂದು ವೆರೈಟಿಗಳಲ್ಲಿ ಹಳದಿ ನಂಜಾಣು ರೋಗ ಬರೋದು ತುಂಬ ಕಡಿಮೆ. ಅಕಸ್ಮಾತ್ 1-2 ಗಿಡ ಬಂದರೆ ಅದನ್ನು ಜಮೀನಿನಿಂದ ಕಿತ್ತು ಹೊರಗಡೆ ಸುಟ್ಟಾಕ್ತೀವಿ ಅಷ್ಟೇ ಸರ್. ಆಮೇಲೆ ಬೆಳವಣಿಗೆ ಚೆನ್ನಾಗಿರಲಿ ಅಂದ್ಬಿಟ್ಟು 2% DAP ದ್ರಾವಣವನ್ನು ಸ್ಪ್ರೇ ಮಾಡ್ತೀವಿ ಸರ್. 2% DAP ದ್ರಾವಣ ಅಂದರೆ ಏನು ಅಂತಂದರೆ ಸರ್, 100 ಲೀಟ್ರು ನೀರಿಗೆ 2 kg DAPನ ಕರಗಿಸಿ ಅದರ ಒಂದು ತಿಳಿಯನ್ನು ನಾವು ಗಿಡಗಳಿಗೆ ಸಿಂಪಡಣೆ ಮಾಡೋದು. ಕರಗಿಸೋದು ಅಂದ್ರೆ ಏನು? ಹಿಂದಿನ ದಿವಸ ರಾತ್ರಿ ದಿವಸ ಅದನ್ನು ಒಂದು ಬಟ್ಟೆನಲ್ಲಿ ಕಟ್ಟಿ ಒಂದು ಕೋಲಿಟ್ಟು ಡ್ರಮ್ ಮೇಲೆ ಅದರಲ್ಲಿ ತೂಗ್ಬಿಟ್ಟಾಗ ಅದು ರಾತ್ರಿ ಎಲ್ಲ ಪೂರ್ತಿ ನೆನೀತಿರ್ತದೆ ಸರ್. ಅದು ಕರಗಿರುತ್ತೆ. ಬೆಳಿಗ್ಗೆ ಅದನ್ನು ತಿಳಿಯನ್ನು ನಾವು ಸಿಂಪಡಣೆ ಮಾಡೋದು. ಒಂದು ಎಕರೆಗೆ 100 ಲೀಟ್ರ್ ಸಾಕಾ? 200 ಲೀಟ್ರ್ ಬೇಕಾಗುತ್ತೆ. 4 kg 4 kg ಹಾಕಬೇಕು ಅಲ್ವೇ? ಹೌದು ಸರ್. ಅದನ್ನು ಎಷ್ಟು ಸಾರಿ ಸಿಂಪಡಣೆ ಮಾಡ್ತೀವಿ? ಅದು ಒಂದೇ ಸರಿ ಸರ್. ಒಂದೇ ಸರಿ. ಯಾವಾಗ? ಅದು ಗಿಡ ಬೆಳವಣಿಗೆ ಅಂತಲ್ಲಿ ಇರುವಾಗ ಸರ್. ಅಂದರೆ 1 ತಿಂಗಳಿಗೆ 35 ದಿವಸದಲ್ಲಿ ನಾವು ಸಿಂಪಡಣೆ ಮಾಡ್ತೀವಿ ಸರ್. ಮತ್ತು ಹೂ ಕಟ್ಟೋ ಟೈಮ್ನಲ್ಲಿ ಲಘು ಪೋಷಕಾಂಶಗಳ ಮಿಶ್ರಣವನ್ನು ಸ್ಪ್ರೇ ಮಾಡ್ತೀವಿ ಸರ್. ಆವಾಗ ಅದು ಹೂಗಳು ಉದುರದೆ ಗಟ್ಟಿಯಾಗಿ ನಿಂತ್ಕೋತವೆ, ಕಾಳುಗಳು ಜೊಳ್ಳಾಗಲ್ಲ, ದೃಢವಾಗಿ ತುಂಬ ಚೆನ್ನಾಗಿ ಬರ್ತದೆ ಸರ್. ಒಳ್ಳೇದು. ಮೇಡಮ್ನವರು ಪಲ್ಸ್ ಮ್ಯಾಜಿಕ್ ಅಂದ್ರಲ್ಲ, ಅದನ್ನೇ ನೀವು ಸಿಂಪರಣೆ ಮಾಡಲ್ವೇ? ಪಲ್ಸ್ ಮ್ಯಾಜಿಕ್ ಅಂದರೆ ಅದೇ ಸರ್, ಅಂದರೆ ಅದೇ ಲಘು ಪೋಷಕಾಂಶಗಳ ಮಿಶ್ರಣನೇ ಪಲ್ಸ್ ಮ್ಯಾಜಿಕ್ ಸರ್. ಅದರಲ್ಲಿ ಜಿಂಕು, ಬೋರಾಕ್ಸು, ಐರನ್ನು ಇವೆಲ್ಲ ಮಿಶ್ರಣಗಳೇನೇ ಜಿಂಕ್ ಪಲ್ಸ್ ಮ್ಯಾಜಿಕ್ ಸರ್. ಈಗ ರೋಗನಾಶಕ ಕೀಟನಾಶಕಗಳ ಸಿಂಪರಣೆ ತುಂಬ ಕಡಿಮೆ ನಿಮ್ಮಲ್ಲಿ? ಹೌದು ಸರ್. ಹೌದು ಸರ್. 1-2 ಸಾರಿ ಮಾಡ್ಬೋದಾ? 2 ಸಾರಿ ಸರ್, ಅಷ್ಟೇ ಸರ್. ಅಷ್ಟೇ. ಎಷ್ಟು ದಿನಕ್ಕೆ ಕಟಾವು ಬರುತ್ತೆ ಬೆಳೆ?
ಅದು 85 ದಿವಸಕ್ಕೆ ಉದ್ದು ಬರುತ್ತದೆ ಸರ್. ಹೆಸರು ಆದರೆ 75 ದಿವಸಕ್ಕೆಲ್ಲ ಮುಗಿಯುತ್ತೆ ಸರ್. ಕಟಾವನ್ನು ನಿರ್ಧಾರ ಮಾಡೋದು ಹೇಗೆ? ಆ ಕಾಯಿಗಳು ಚೆನ್ನಾಗಿ ಬಲಿತು ಎಲೆಗಳೆಲ್ಲ ಉದುರ್ತವೆ ಸರ್. ಆವಾಗ ಗಿಡದಲ್ಲಿ ತಳ್ಳುಗಳು ಮಾತ್ರ ನಿಂತ್ಕೊತವೆ ಸರ್. ಅಂಥ ಟೈಮ್ನಲ್ಲಿ ನಾವು ಕೊಯ್ಲು ಮಾಡ್ಕೋಬೇಕು ಸರ್. ಗಿಡ ಸಮೇತ ಕುಯ್ತೀರಾ? ಹೌದು ಸರ್, ಗಿಡ ಸಮೇತ ಉದ್ದನ್ ಮಾತ್ರ ಗಿಡ ಸಮೇತ ಸರ್. ಹೆಸರನ್ನ ಬರೀ ತಳ್ಳು ಮಾತ್ರ ಆರಿಸ್ಕೋತೀವಿ ಸರ್. ಹೌದು ಸರ್. ಆಮೇಲೆ ಏನು ಮಾಡ್ತೀರಿ? ಆಮೇಲೆ ಗಿಡ ಸಮೇತ ಕಿತ್ತು ನಾವು ಜಮೀನಲ್ಲೇ ಮಳೆ ವಾತಾವರಣ ನೋಡಿಕೊಂಡು ಅಥವಾ KVKಗೂ ನಾವು ಫೋನ್ ಮಾಡ್ಕೊಂಡು ಹವಾಮಾನ ಹೇಗಿದೆ ಅಂತ ವಿಚಾರ ಮಾಡಿಕೊಂಡು ಅದನ್ನು ನಾವು ಸೇಫಾಗಿ 1-2 ದಿವಸ ಜಮೀನಲ್ಲಿ ಒಣಗಿಸಿ ತದನಂತರ ನಾವು ಮೆಷಿನ್ನಲ್ಲಿ ಒಕ್ಕಣೆ ಮಾಡ್ತೀವಿ ಸರ್. ಮೆಷಿನ್ ಸರ್. ನಿಮ್ಮ ಹತ್ರ ಇದೆಯಾ ಅಥವಾ? ಇಲ್ಲ ಸರ್, ಬಾಡಿಗೆ ಆಧಾರಿತ. ಬಾಡಿಗೆ ಏನು ಬಾಡಿಗೆ ತಗೋತಾರೆ? ಅದು ಒಂದು ಕ್ವಿಂಟಲ್ಗೆ 300 ರೂಪಾಯಿ ನನಗೆ ತಗೊಳ್ತಾರೆ ಸರ್. ಅದನ್ನು ನೀವೇ ಜೊಳ್ಳೆಲ್ಲ ತೂರಿ ಗಟ್ಟಿ ಕಾಳನ್ನೆಲ್ಲ ನೀಟಾಗಿ ಪ್ಯಾಕ್ ಮಾಡಿ ಅಲ್ಲೇ ಮಿಷನ್ನಲ್ಲಿ ಎಲ್ಲ ಕ್ಲೀನಾಗಿ ಬಂದ್ಬಿಡುತ್ತೆ ಸರ್. ಆಮೇಲೂ 1-2 ಇರ್ತವೆ ಸರ್. ನಾವು ಬೀಜೋತ್ಪಾದನೆ ಕೊಟ್ಟಾಗ ಅಲ್ಲಿ ಒಂದು ಮಿಷಿನ್ಗೆ ಹಾಕಿದಾಗ ದೃಢವಾದ ಕಾಳುಗಳನ್ನೆಲ್ಲ ಬೀಜೋತ್ಪಾದನೆಗೆ ಗುಡ್ ಸೀಡ್ ತಗೊಂಡು ರಿಜೆಕ್ಷನ್ನೆಲ್ಲ ನಮಗೆ ವಾಪಸ್ ಕೊಡ್ತಾರೆ ಸರ್. ಅದನ್ನು ನೀವು ಬಳಸ್ತೀವಿ? ಅದನ್ನು ನಾವು ಬಳಸ್ಕೋಬೋದು ಸರ್, ಅಥವಾ ಮಾರ್ಕೋಬೋದು ಸರ್. ಓಕೆ. ನಿಮ್ಮ ಮನೆಯಲ್ಲಿ ದ್ವಿದಳ ಧಾನ್ಯದ ಬೆಳೆ ಬಳಕೆ ಜಾಸ್ತಿನಾ? ಹೌದು ಸರ್. ಹೌದು ಸರ್. ಯಾವಾಗಲೂ ಅಲಸಂದೆ ವಡೆ, ಹೆಸರುಕಾಳು ವಡೆ, ಉದ್ದಿನ ವಡೆ ಮಾಡ್ತಿರ್ತೀವಿ ಸರ್. ಹೌದು ಸರ್. ಸೊಪ್ಪಿನ ಸಾರಿಗೆ ಕಾಳು ಹಾಕ್ತಾ ಇರ್ತೀವಿ ಅಲ್ವಾ? ಹೌದು ಸರ್. ಚೆನ್ನಾಗಿರುತ್ತೆ ಸರ್ ಅಲ್ವಾ? ಹೌದು. ಯಾಕೆ ಬೆಳೆಯೋದಿಲ್ಲ ಮತ್ತು ರೈತರು ದ್ವಿದಳ ಧಾನ್ಯದ ಬೆಳೆನ? ಸರ್, ಇವಾಗ ರೈತ ಕುಟುಂಬ ಅಂತಂದಾಗ ಮೊದಲೆಲ್ಲ ಪ್ರತಿಯೊಬ್ಬರು ಜಮೀನಿನಲ್ಲಿ ದುಡಿತಾ ಇದ್ರು. ಈಗೇನ ಅಂತಂದರೆ ಸರ್, ಈ ಯಂತ್ರೋಪಕರಣ ಬಂದು ಜೊತೆಗೆ ಮಳೆ ಟೈಮ್ನಲ್ಲಿ ಯಾವಾಗ ಕಡಿಮೆ ಆಯಿತು, ಹಂಗಾಗಿ ಸ್ವಲ್ಪ ವಲಸೆ ಹೋಗೋದು ಜಾಸ್ತಿ ಆಗೋದ್ರಿಂದ ಬಿತ್ತನೆ ಮಾಡಿಬಿಡೋದು, ಹೊರಗಡೆ ಹೋಗೋದು, ಆನಂತರ ಬಂದೊಂದು ಸಾರಿ ಹೋಗೋದು, ಹಿಂಗಾಗಿ ಸ್ವಲ್ಪ ದ್ವಿದಳ ಧಾನ್ಯಗಳು ಬೆಳೆಯೋದು ಕಡಿಮೆ ಆಗಿದೆ ಸರ್. ನಾವು ಇಲ್ಲೇ ಇದ್ದುಕೊಂಡು ನಾವು ಮಾಡೋದ್ರಿಂದ ಯಾವುದೇ ಥರ ತೊಂದರೆ ಇಲ್ಲ, ನಷ್ಟ ಇಲ್ಲ, ಮಾಡ್ಬೋದು ಅಂತ ನಿಮ್ಮ ಅನುಭವ. ಹೌದು ಸರ್. ಹೇಳಿ ಮೇಡಮ್ ಅವರೇ, ಈಗ ಕಟಾವಿನ ನಂತರದ ಕೆಲಸ ಕಾರ್ಯಗಳ ಬಗ್ಗೆ. ಕಟಾವು ಮಾಡ್ಕೋಬೇಕಾದ್ರೆ ನಮ್ಮ ರೈತರು ಆಗಲೇ ಹೇಳ್ದಾಗೆ ಆ ಒಂದು ಗಿಡ ಒಣಗಲಿಕ್ಕೆ ಶುರು ಆಗುತ್ತೆ ಹಳದಿಯಾಗಿ, ಮತ್ತು ಕಾಯಿಗಳು ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗ್ತಾ ಹೋಗುತ್ತೆ. ಆ ಒಂದು ಅಂಶವನ್ನು ಗಮನದಲ್ಲಿಟ್ಕೊಂಡು ಬಹುಪಾಲು ಒಣಗಿದೆ, ನಾವು ಕಟಾವಿಗೆ ಮಾಡ್ಕೋಬೋದು ಅನ್ನೋ ಹಂತದಲ್ಲಿ ಕಟಾವನ್ನು ಮಾಡ್ಕೋಬೇಕು. ಒಂದು ವೇಳೆ ಹಾಗೆ ಬಿಟ್ಟರೆ ಕಾಳುಗಳು ಸಿಡಿಯೋ ಅಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನಷ್ಟವನ್ನು ತಪ್ಪಿಸ್ಲಿಕ್ಕೆ ಸರಿಯಾದ ಹಂತದಲ್ಲಿ ಕಟಾವನ್ನು ಮಾಡಿಕೊಂಡು ತೇವಾಂಶಕ್ಕೆ ಅವರು ಬೀಜೋತ್ಪಾದನೆಗೆ ಕೊಡಲಿಕ್ಕೆ ಅಥವಾ ಒಂದು ಶೇಖರಣೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಒಣಗಿಸಿ ಇಟ್ಕೋಬೇಕು. ಮತ್ತು ಅವರು ಅದನ್ನು ಮಿಶ್ರಣ ಇಲ್ಲದೇ ಇರೋ ರೀತಿಯಲ್ಲಿ, ಅಂದರೆ ಬೇರೆ ಚಿಕ್ಕ ಕಾಳುಗಳಿರ್ಬೋದು ಅಥವಾ ಕಸಕಡ್ಡಿಗಳಿರ್ಬೋದು, ಎಲ್ಲವನ್ನು ತೆಗೆದು ಬೇರ್ಪಡಿಸಿ ಅದನ್ನು ಸಂಗ್ರಹಣೆ ಮಾಡಿ ಇಟ್ಕೋಬೇಕು. ಮತ್ತು ಸೂಕ್ತ ಒಂದು ತೇವಾಂಶದ ಆಧಾರದ ಮೇಲೆ ಬೀಜೋತ್ಪಾದನಾ ಕೇಂದ್ರಕ್ಕೆ ಆ ಒಂದು ಕಟಾವು ಮಾಡಿದಂಥ ಕಾಳುಗಳನ್ನು ಕಳಿಸ್ಕೊಡ್ಬೋದು ಸರ್. ಈಗ ನಿಮ್ಮಲ್ಲೂ ಕೂಡ ಮತ್ತೆ ಗ್ರೇಡ್ ಮಾಡ್ತೀರಾ ಅನ್ಸುತ್ತಲ್ವಾ? ಬೀಜ ಸಂಸ್ಕರಣಾ ಘಟಕಕ್ಕೆ ನಾವು ಕಳಿಸ್ಕೊಟ್ಟಾಗ ಅಲ್ಲಿ ಒಂದು ಬೇರೆ ಬೇರೆ ಜರಡಿಗಳಲ್ಲಿ ಮಾಡಿ ಅದನ್ನು ಗುಣಮಟ್ಟದ ಕಾಳು ಬೇರೆ ಮತ್ತು ರಿಜೆಕ್ಟೆಡ್ ಸೀಡ್ಸ್ ಬೇರೆ ಮಾಡಿ ಕೊಡ್ತಾರೆ. ಅಂದರೆ ಸಾಮಾನ್ಯವಾಗಿ ಒಂದು 100 kg ತಂದರೆ ರೈತರು ಬೀಜಕ್ಕೆ ಎಷ್ಟು ಸಿಗ್ಬೋದು? ಒಂದು 10-12 kg ರಿಜೆಕ್ಟ್ ಆಗ್ಬೋದು ಸರ್. ಅಷ್ಟೇ. ಕೆಲವರಲ್ಲಿ ಇನ್ನೂ ಕಡಿಮೆ ಪ್ರಮಾಣದಲ್ಲಿ ಬೆಳೀತಕ್ಕಂಥ ರೈತರು ಇದ್ದಾರೆ. ಓಕೆ. ಈಗ ಒಳ್ಳೆ ಗುಣಮಟ್ಟದ ಬೀಜೋತ್ಪಾದನೆ ಆಗಬೇಕು ಅಂತಾದರೆ ಏನಾದರೂ ಜೇನು ಸಾಕೋದು ಅಥವಾ ಆ ಥರದ್ದು ಪಾಲಿನೇಷನ್ ಇಂಪ್ರೂವ್ ಮಾಡೋದಕ್ಕೆ ಏನಾದರೂ ಕಾರ್ಯಗಳಿದಾವ, ಮೆಥಡ್ಸ್? ಬೆಳೆ ವೈವಿಧ್ಯತೆಯನ್ನು ಹೆಚ್ಚು ಮಾಡ್ಕೋಬೇಕು ಅವರು. ಸುತ್ತಲೂ ಈಗ ನಾವು ಏನು ಹೆಸರಿರ್ಬೋದು ಅಥವಾ ಬೇರೆ ಬೆಳೆಗಳಿರ್ಬೋದು, ಅವುಗಳನ್ನು ಬೆಳೀತಕ್ಕಂಥ ಸಂದರ್ಭದಲ್ಲಿ ಇತರೆ ಬೆಳೆಗಳನ್ನು ಸುತ್ತಲೂ ಸಾಲು ಬಿಡೋದ್ರ ಮೂಲಕ ಅಥವಾ ಜೇನು ಪೆಟ್ಟಿಗೆಗಳನ್ನು ಇಡೋದ್ರ ಮೂಲಕ. ಇತರೆ ಬೆಳೆಗಳು ಅಂದರೆ ಯಾವುದು? ಈಗ ನಮ್ಮಲ್ಲಿ ಸೂರ್ಯಕಾಂತಿ ಹಾಕ್ತಾರೆ, ಜೋಳ ಹಾಕ್ತಾರೆ ಕೆಲವು ರೈತರು. ಅವುಗಳನ್ನು ಹಾಕಿದಾಗ ನಮಗೆ ಈ ಕಡೆ ನೈಸರ್ಗಿಕವಾಗಿ ಸ್ವಾಭಾವಿಕ ಶತ್ರುಗಳನ್ನು ಆಹ್ವಾನ ಮಾಡ್ದಂಗೆ ಆಗುತ್ತೆ. ಅದರಿಂದ ಸಿಂಪರಣೆ ಮಾಡ್ತಕ್ಕಂಥದ್ದನ್ನು ತಡೆಗಟ್ಬೋದು. ಮತ್ತು ಈ ವೈರಾಣು ರೋಗಗಳನ್ನು ಹರಡ್ತಕ್ಕಂಥ ಇತರೆ ಕೀಟಗಳು ನಮ್ಮ ಜಮೀನಿಗೆ ಬರ್ತಕ್ಕಂಥದ್ದನ್ನು ತಡೆಗಟ್ಬೋದು. ಡಾಕ್ಟರ್ ಶ್ರುತಿ ಅವರೇ, ಬೀಜೋತ್ಪಾದನೆಗೆ ರೈತರು ಹೆಸರು ಮತ್ತು ಉದ್ದು ಬೆಳಿಬೇಕಾದ್ರೆ ಈ ಥರ ಅಂತರ ಬೆಳೆಯಾಗೂ ಅದನ್ನು ಬೆಳಿಬಹುದು? ಅಂತರ ಬೆಳೆಯಾಗಿಯೂ ಬೆಳೆಬಹುದು, ಆದರೆ ಇತರ ಏಕದಳ ಬೆಳೆಗಳ ಜೊತೆಗೆ ಅಥವಾ ಬೇರೆ ಜಾತಿಯ ಬೆಳೆಗಳ ಜೊತೆಗೆ ಇದನ್ನು ಬೆಳ್ಕೋಬೇಕಾಗುತ್ತೆ. ಅಂದರೆ ಜೋಳ ಹಾಕ್ಬೋದು, ಪ್ರತ್ಯೇಕತೆ ಇರಬೇಕು. ಜೋಳ ಹಾಕ್ಬೋದು ಮತ್ತು ಸೂರ್ಯಕಾಂತಿ ಹಾಕ್ಬೋದು ಅಲ್ವಾ? ನೆಲಗಡಲೆನೂ ಬೆಳಿಬೋದಾ? ನೆಲಗಡಲೆನೂ ಬೆಳಿಬೋದು. ನೀವೇನು ಮಾಡ್ತೀರಿ ಸ್ವಾಮಿಗಳೇ? ನೀವು ಜೋಳ ಅಥವಾ ಸೂರ್ಯಕಾಂತಿ ಈ ಥರ ಬೆಳೆ ಮಧ್ಯೆ? ಇಲ್ಲ ಸರ್, ನಾವು ಜೋಳ ಸೂರ್ಯಕಾಂತಿ ಮಧ್ಯೆ ಏನೋ ಹಾಕಲ್ಲ ಸರ್.
ಬರೀ ಹೆಸರು ಉದ್ದೆ ಹಾಕ್ತೀವಿ, ಸಪ್ರೇಟಾಗಿ ಹಾಕ್ತೀವಿ. ಅದನ್ನ ಬಿಟ್ಟರೆ ಬಾಳೆ ಮಧ್ಯೆ ನಾವು ಹೆಸರು ಉದ್ದು ಅಲಸಂದೆ ಇವನ್ನ ಹಾಕ್ತೀವಿ ಸರ್. ಬೀಜಕ್ಕಾಗಿನೂ ಸರ್ ನಾವು ಬಲ್ಕ್ ಮನೆಗಾಗೋ ಹಾಕ್ತೀವಿ ಸರ್. ಬೀಜಕ್ಕೆ ಬಿಸಿಲು ಚೆನ್ನಾಗಿ ಬಿಡಬೇಕಲ್ವೇ? ನೆರಳು ಕಟ್ಕೊಳ್ಳೋದು. ಬಾಳೆ ಅಂತಂದರೆ ನಾವು ಸಣ್ಣ ಪೈರ್ನಲ್ಲಿ ಸರ್ ನಾವು ಸಸಿ ನಾಟಿ ಮಾಡಬೇಕಾದ್ರೆ ಮುಂಚಿತವಾಗಿ ಬಿತ್ತನೆ ಮಾಡಿ ಭೂಮಿ ಅದಾಗಿದ್ದಾಗ ನಾವು ಸಾಲು ಹೊಡೆದ್ಬಿಟ್ಟು ಮುಂಚಿತವಾಗಿ ಚೆಲ್ ಬಿಡ್ತೀವಿ. ಅದಕ್ಕೆ ಚೆಲ್ ಬಿತ್ತನೆ ಮಾಡ್ತೀವಿ ಸರ್. ಇದಕ್ಕೆ ಬಾಳೆನಲ್ಲಿ ಅಂತರ ಬೆಳೆಯಾಗಿ ಬೆಳಿಬೇಕಂದ್ರೆ ಚೆಲ್ ಬಿತ್ತನೆ ಮಾಡಿಬಿಟ್ಟು ಆವಾಗ ನಾವು ಸಾಲು ಹಾಕ್ಕೊಂಡು ಬಾಳೆ ನಾಟಿ ಮಾಡ್ತೀವಿ. ಡ್ರಿಪ್ ಕೊಟ್ಕೋತೀವಿ ಸರ್. ಆವಾಗ ಆ ಡ್ರಿಪ್ನಲ್ಲಿ ಬಾಳೆ ಮತ್ತು ದ್ವಿದಳ ಧಾನ್ಯ ಎರಡಕ್ಕೂ ನೀರು ಆಯ್ತದೆ. ಬಾಳೆ ಹೆಚ್ಚು ಕಡಿಮೆ 1.5 ಅಡಿಯಷ್ಟು ಬರೋಷ್ಟರಲ್ಲಿ ಎರಡು ಸೇಮ್ ಬಾಳೆಗಿಂತ ಮುಂಚಿತವಾಗಿ ದ್ವಿದಳ ಧಾನ್ಯಗಳೇ ಬಂದ್ಬಿಟ್ಟಿರುತ್ತೆ ಸರ್. ಅದಕ್ಕೆ ಮಲ್ಚಿಂಗ್ ಆದಂಗೆ ಆಗುತ್ತೆ ಬಾಳೆಗೆ, ಜೊತೆಗೆ ಪೋಷಕಾಂಶಗಳು ಸಿಗುತ್ತೆ, ಹಸಿರೆಲ್ಲ ಗೊಬ್ಬರ ಆದಂಗೆ ಆಗುತ್ತೆ. ನಮಗೂ ಸಹ ಒಂದು ಹೆಚ್ಚಿನ ಒಂದು ಆದಾಯನೂ ಅದರಲ್ಲಿ ಸಿಕ್ತಂಗೆ ಆಗುತ್ತೆ ಸರ್. ಡಾಕ್ಟ್ರೇ, ಈಗ ದ್ವಿದಳ ಧಾನ್ಯದ ಬೆಳೆಗಳನ್ನು ಬೆಳೆಯುವಾಗ ಬೀಜೋತ್ಪಾದನೆಗೆ ವಿಶೇಷವಾಗಿ ನೀರಿನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು. ನೀರಾವರಿ ಸಂದಿಗ್ಧ ಹಂತಗಳು ಅಂತ ಸ್ವಾಮಿಗಳು ಸ್ಪ್ರಿಂಕ್ಲರಲ್ಲಿ ನೀರು ಕೊಡ್ತೀನಿ ಅಂತಾರೆ. ಅದು ಸಜೆಸ್ಟ್ ಮಾಡ್ಬೋದಾ ನೀವು? ಕೊಡ್ಬೋದು ಅಂತಂದಿಲ್ಲ. ಆದರೆ ಹೂ ಬಿಡ್ತಕ್ಕಂಥ ಹಂತದಲ್ಲಿ ಗಮನದಲ್ಲಿ ಇಟ್ಕೊಂಡು ನಾವು ಕೊಡಬೇಕಾಗುತ್ತೆ. ಇಲ್ಲಿ ನಮ್ಮ ದ್ವಿದಳ ಧಾನ್ಯಗಳು ಏನು ಹೆಸರಿರ್ಬೋದು, ಉದ್ದಿರ್ಬೋದು, ಇವು ತುಂಬ ಕಡಿಮೆ ಅವಧಿಯ ಬೆಳೆಗಳು ಅಂತ ನಾವು ಹೇಳ್ತೀವಿ. ಹಾಗಾಗಿ ಇಲ್ಲಿ ಹೆಚ್ಚಾಗಿ ನೀರು ಕೊಡ್ತಕ್ಕಂಥ ಸಂದರ್ಭ ಬರೋದಿಲ್ಲ. ಬೆಳೆಯ ಸಂದಿಗ್ಧ ಹಂತಗಳು ಅಂತ ಹೇಳ್ತೀವಿ ನಾವು. ಮೊದಲನೇದಾಗಿ ಮೊಳಕೆ ಹೊಡಿತಕ್ಕಂಥ ಹಂತದಲ್ಲಿ, ಆಮೇಲೆ ಬೆಳವಣಿಗೆ ಆಗ್ತಕ್ಕಂಥ ಹಂತದಲ್ಲಿ, ಆ ನಂತರ ಕಾಳು ಕಟ್ತಕ್ಕಂಥ ಹಂತದಲ್ಲಿ. ಸೊ ಒಂದು 2 ರಿಂದ 3 ಬಾರಿ ಕೊರತೆ ಎದುರಾದಾಗ ಮಾತ್ರ ನಾವು ತೇವಾಂಶವನ್ನು ಕಾಪಾಡಿಕೊಂಡ್ರೆ ಕೊಟ್ಕೊಂಡು ಬರ್ಬೋದು ಸರ್. ಏನು ತೊಂದರೆ ಆಗೋದಿಲ್ಲ. ಚೆನ್ನಾಗಿ ಅರಳಿದಾಗ ಸ್ಪ್ರಿಂಕ್ಲರ್ ಅಲ್ಲಿ ನೀರು ಹಾಯಿಸಬೇಡಿ ಅಂತೀರಿ. ಆ ಹಂತದಲ್ಲಿ ಬೇಡ ಅಂತ ಹೇಳ್ತೀವಿ ಅಲ್ವಾ? ಅಂದರೆ ಮೇಲ್ಗಡೆ ಅದು ಏನು ಚಿಲುಮೆ ಹೊಡೆಯೋದ್ರಿಂದ ಹೂ ಉದುರ್ತಕ್ಕಂಥ ಸಂದರ್ಭ ಬರುತ್ತೆ. ಹಾಗಾಗಿ ಆ ಹಂತದಲ್ಲಿ ನಿಯಂತ್ರಣದಲ್ಲಿ ಇಟ್ಕೊಂಡು ಕೊಡಬೇಕಾಗುತ್ತೆ. ನೀವೇನು ಮಾಡ್ತೀರಿ ಸ್ವಾಮಿಗಳೇ ನೀರು ಕೊಡುವಾಗ? ನಾವು ಡ್ರಿಪ್ನಲ್ಲೂ ಕೊಡ್ತೀವಿ ಸರ್, ಸ್ಪ್ರಿಂಕ್ಲರ್ನಲ್ಲೂ ಕೊಡ್ತೀವಿ. ಹೂ ಇನ್ನೇನು ಬರುತ್ತೆ ಅನ್ನೋ ಮುಂಚಿತವಾಗಿ ಕೊಡ್ತೀವಿ. ಅಲ್ರಪ್ಪ, ನೀವು ದ್ವಿದಳ ಧಾನ್ಯದ ಬೆಳೆ ಬೆಳೆಯೋಕ್ಕೂ ಡ್ರಿಪ್ ಹಾಕ್ಸ್ಕೊಂಡಿದ್ದೀರಾ? ಡ್ರಿಪ್ನಲ್ಲೂ ಮಾಡ್ತಿದ್ದಾನೆ ಸರ್ ನಾನು. ಸಪ್ರೇಟಾಗಿ ಬರೀ ದ್ವಿದಳ ಧಾನ್ಯಗಳು ಮಾಡಿದಾಗ ನಾವು ಸ್ಪ್ರಿಂಕ್ಲರ್ ಕೊಟ್ಕೋತೀವಿ ಸರ್. ಈ ಅಂತರ ಬೆಳೆಯಾಗಿ ಬೆಳೆಯುವಾಗ ಡ್ರಿಪ್ನಲ್ಲೇ ಸರ್. ಅದೇ ಬಾಳೆ ಒಳಗಡೆ ಬೆಳೆಯುವಾಗ ಡ್ರಿಪ್ ಸರ್. ಅಲ್ವಾ? ಹೌದು ಸರ್. ಸರಿ, ಬಾಳೆ ಯಾವ ಅಂತರದಲ್ಲಿ ಬೆಳ್ಕೊತೀರಿ? ಬಾಳೆ ನಾವು 6-7 ಅಂತರದಲ್ಲಿ ಬೆಳಿತೀವಿ. ಆಯ್ತು. ಅಂದ್ರೆ ಬಾಳೆ ಸಾಲಲ್ಲೇನೆ ದ್ವಿದಳ ಧಾನ್ಯದ ಬೆಳೆನೂ ಹಾಕ್ತೀರಿ ಅಲ್ವಾ? ಹೌದು ಸರ್. 2 ಸಾಲು ಮಧ್ಯದ ಜಾಗದಲ್ಲಿ ಇಲ್ಲ, ಪೂರ್ತಿ ಎಲ್ಲ ಬಾಳೆ ಬಿಟ್ಟರೆ ಇದನ್ನೆಲ್ಲ ಮಿಕ್ಸ್ ಬರೀ ಇದೆ ಸರ್. ದ್ವಿದಳ ಧಾನ್ಯಗಳೇ. ಬಾಳೆ ಡ್ರಿಪ್ ಲೈನ್ ಎಳ್ದಿರ್ತೀರಿ, ಇದ್ರ ಮಧ್ಯೆ ಇನ್ನೊಂದು ಲೈನ್ ಕೊಟ್ಟಿರ್ತೀವಲ್ಲ ಸರ್. ಮಧ್ಯಕ್ಕೆ ಇನ್ನೂ ಒಂದು ಲೈನ್ ಕಾಳುಗಳಿಗೂ ಬೇಕಲ್ಲ ಸರ್. ಹಂಗಾಗಿ ಇದರಲ್ಲೂ ಮಧ್ಯೆ ಇನ್ನೊಂದು ಲೈನು 3 ಅಡಿ ಡಿಸ್ಟೆನ್ಸಲ್ಲಿ 2 ಲೈನ್ ಡ್ರಿಪ್ ಲೈನ್ ಕೊಟ್ಟಿರ್ತೀವಿ ಸರ್. ಆ ನೀರು ಅಲ್ಲೇನು ಹನಿಯುತ್ತೆ, ಅದು ಎಲ್ಲ ಕಡೆಗೂ ಆಗುತ್ತೆ ಸರ್. ಪರವಾಗಿಲ್ಲ, ಒಳ್ಳೆ ಯೋಚನೆ. ಹೇಳಿ ಮೇಡಮ್, ಈಗ ಬೀಜೋತ್ಪಾದನೆಗೆ ವಾಣಿಜ್ಯ ಉದ್ದೇಶಕ್ಕಾಗಿ ದ್ವಿದಳ ಧಾನ್ಯದ ಬೆಳೆಗಳನ್ನು ಬೆಳೆಯುವಂಥವ್ರು ವಿಶೇಷವಾಗಿ ಹೆಸರು ಮತ್ತು ಉದ್ದು ಯಾವ್ಯಾವ ಅಂಶಗಳನ್ನು ಪರಿಗಣಿಸಬೇಕು? ಬೀಜೋಪಚಾರ, ಪೋಷಕಾಂಶ ನಿರ್ವಹಣೆ ಮತ್ತು ಕೀಟ ಮತ್ತು ರೋಗಗಳ ನಿರ್ವಹಣೆ ಮತ್ತು ಸರಿಯಾದ ಹಂತದಲ್ಲಿ ಕಟಾವು, ಇವಿಷ್ಟು ಕ್ರಮಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ಕೊಂಡು ಬಂದರೆ ಇಳುವರಿಯನ್ನು ನಷ್ಟ ಆಗದೇ ಇರೋ ರೀತಿಯಲ್ಲಿ ಉತ್ತಮ ಗುಣಮಟ್ಟದ ಇಳುವರಿಯನ್ನು ಕಾಪಾಡಿಕೊಂಡು ಒಳ್ಳೆ ಗುಣಮಟ್ಟದ ಬೀಜವನ್ನು ಕೂಡ ಅವರು ಪಡ್ಕೋಬಹುದು. ಇಲ್ಲಿ ಅವರು ಸಪರೇಟಾಗಿ ಕಟಾವು ಮಾಡಿ ಒಣಗಿಸ್ತಾರಲ್ಲ, ಈ ಯಂತ್ರಗಳಿಗೆ ಕೊಟ್ಟು ಏನು ಕಾಳನ್ನು ಬೇರ್ಪಡಿಸ್ತಾರಲ್ಲ, ಆಗ ಬೀಜದ ಗುಣಮಟ್ಟ ಏನು ಹಾಳಾಗಲ್ವೇ? ಆ ಏನು ಯಂತ್ರಗಳು ಕಟಾವನ್ನ ಆಧಾರಿತ ಯಂತ್ರಗಳಿದ್ದಾವೆ, ಅದರಲ್ಲಿ ಏನು ಅಂತ ತೊಂದರೆ ಆಗೋದಿಲ್ಲ. ಆದರೆ ಅವರು ತಳಿಗಳ ಮಿಶ್ರಣ ಆಗದೇ ಇರೋ ರೀತಿಯಲ್ಲಿ ಗಮನವನ್ನು ಇಟ್ಕೋಬೋದು. ಯಾಕಂದರೆ ಎಲ್ಲಿ ಈಗ ಊರುಗಳಲ್ಲಿ ಬೆಳೀತಕ್ಕಂಥವ್ರು ಬೇರೆ ಬೇರೆ ತಳಿಗಳನ್ನ ಬೆಳೆದಿರ್ತಾರೆ, ಅವ್ರದ್ದೇ ಆದಂಥ ಒಂದು ಬೀಜಗಳನ್ನ ಇಟ್ಕೊಂಡು ಬೆಳೆದಿರ್ತಾರೆ. ಅಂಥ ಸಂದರ್ಭದಲ್ಲಿ ಆ ಒಂದು ಮಷಿನನ್ನು ಸ್ವಚ್ಛ ಮಾಡಿಕೊಂಡು ಇವರ ಒಂದು ತಳಿಯನ್ನು ಪ್ರತ್ಯೇಕವಾಗಿ ಸಂಸ್ಕರಣೆಯನ್ನು ಮಾಡ್ಕೊಳ್ಬೇಕಾದಂಥ ಗಮನದಲ್ಲಿ ಇಟ್ಕೋಬೇಕು. ಮಿಶ್ರಣ ಆಗಬಾರ್ದು, ಅದು ಬಹಳ ಆದ್ಯತೆ ಕೊಡಬೇಕಾದಂಥ ವಿಚಾರ. ಆದರೆ ಅದು ಮಿಷಿನಲ್ಲೇ ಕಟಾವು ಮಾಡೋದು, ಅದರಿಂದ ಏನು ತೊಂದರೆ, ಬೀಜದ ಗುಣಮಟ್ಟಕ್ಕೆ ಏನು ತೊಂದರೆ ಆಗೋದಿಲ್ಲ ಅಲ್ವಾ? ಓಕೆ, ಈಗ ನೀವು ಹೇಳ್ರಪ್ಪ, ಈಗ ಎಷ್ಟು ವರ್ಷದಿಂದ ನೀವು ದ್ವಿದಳ ಧಾನ್ಯದ ಬೆಳೆ ಬೆಳೀತಾ ಇದ್ದೀರಿ? ಅದರಲ್ಲಿ ಸರ್ ಮೇಡಮ್ ಅವರು ಹೇಳಿದಾಗೆ ನಾವು ಬೀಜನ ಯಂತ್ರೋಪಕರಣದಿಂದ ನಾವು ಒಕ್ಕಣೆ ಮಾಡಬೇಕಾದ್ರೆ ಮೊದಲನೇದಾಗಿ ಒಂದು 10 ರಿಂದ 20 kg ಅಷ್ಟು ಬರೋ ಅಷ್ಟಾದ ನಾವು ತೆಗೆದು ಸಪ್ರೇಟ್ ಇಟ್ಬಿಡ್ಬೇಕು ಸರ್. ನಾವು ಬೀಜೋತ್ಪಾದನೆ ಕೊಡೋದಕ್ಕೆ ಮೊದಲಿಗೆ ಬರೋದು, ಯಾಕಂದರೆ ಬೇರೆ ಬೀಜ ಆಗಿರುತ್ತೆ, ಅದು ಇದ್ರ ಜೊತೆಗೆ ಮಿಶ್ರಣ ಆಗಬಾರ್ದು ಅಂದ್ಬಿಟ್ಟು ಮೊದಲನೇದಾಗಿ ನಾವು ಮಿಷನ್ಗೆ ಹಾಕ್ಬೇಕಾದ್ರೆ ಅದನ್ನು ಮೊದಲು ಬಂದದು ಒಂದು 15-20 kg ಅಷ್ಟು ತೆಗೆದು ಅದನ್ನು ನಮ್ಮ ಮನೆ ಬಳಕೆಗೆ ಇಟ್ಕೊಂಡ್ಬಿಟ್ರೆ ಸರ್, ಮಿಕ್ಕಿದ್ದನ್ನು ನಾವು ಬೀಜೋತ್ಪಾದನೆಗೆ
ಕೊಡ್ಬೋದು. ಆಯ್ತು. ಕೊಡ್ಬೋದು ಸರ್. ಅಲ್ಲ, ನಾನೇನು ಕೇಳಿದೆ ನಿಮ್ಮನ್ನ, ಬೀಜನ ಮಿಷಿನ್ಗೆ ಹಾಕ್ತಿರಲ್ಲ, ಅದರಲ್ಲಿ ಏನೋ ಒಡೆದೋಗೋದು ಏನೋ ಅಂತ ತೊಂದರೆ ಏನೋ ಆಗೋದಿಲ್ಲ ಸರ್. ಆಗೋದಿಲ್ಲ ಸರ್. ಆಯ್ತು. ಆಮೇಲೆ ಬೇರೆ ಕೆಲವು ರೈತರು ರೋಡಲ್ಲಿ ಹಾಕ್ಬಿಟ್ಟೆಲ್ಲ ಇದು ಮಾಡ್ತಾರೆ ಸರ್. ಅದರಲ್ಲಿ ರೋಡಲ್ಲಿ ಹಾಕಿದ್ರೆ ಅದು ಎಲ್ಲ ಒಡೆದೋಗ್ಬಿಡುತ್ತೆ ಸರ್. ಆ ಮೆಷಿನ್ನಲ್ಲಿ ಬೀಜಕ್ಕೇನು ತೊಂದರೆ ಆಗಲ್ಲ, ಡ್ಯಾಮೇಜ್ ಬರಲ್ಲ ಸರ್. ಈಗ ಮೆಷಿನ್ಗೆ ಹಾಕ್ಬಿಟ್ಟ ಮೇಲೆ ಉಳಿದಿರೋ ಕಡ್ಡಿ ಎಲ್ಲ ಮೇವಿಗೆ ಹಾಕ್ತೀನಿ ಅಂದ್ರಿ. ಹೌದು ಸರ್. ಅಲ್ವೇ? ಹೌದು ಸರ್. ತಿಂತಾವ ದನಗಳು? ಮೇವು ದನಗಳು ತಿನ್ನಿಲ್ಲ ಅಂತಂದ್ರೆ ಜಮೀನ್ಗೆ ಹಾಕಿದ್ರೆ ಗೊಬ್ಬರ ಆಗುತ್ತಲ್ಲ ಸರ್. ಅಲ್ಲ, ಗೊಬ್ಬರ ಮಾಡೋದು ಸರಿ, ಆದರೆ ದನಗಳು ತಿಂತಾವ ಅಂತ ಕೇಳ್ತೀವಿ. ತಿಂತವೆ ಸರ್. ತಿಂತವೆ. ಮೇಡಮ್, ಈಗೆಲ್ಲ ಬೀಜ ಹಂತಕ್ಕೆ ಬಂದ್ರೂ ಹಸಿರಾಗಿರುವಂಥ ತಳಿಗಳೇ ಇದಾವಂತಲ್ಲ, ಹೌದಾ? ಬೀಜ ಹಂತಕ್ಕೆ ಹೌದು, ಬೀಜ ಹಂತಕ್ಕೆ ಬಂದ್ರೂ ಹಸಿರಾಗಿರ್ತಕ್ಕಂಥ ತಳಿಗಳು ಕೆಲವು ಇದ್ದಾವೆ. ಆದರೆ ಬಹಳಷ್ಟು ತಳಿಗಳು ನಾವು ಏನು ಕಡಿಮೆ ಅವಧಿ ತಳಿಗಳು ಅಂತ ಹೇಳ್ತೀವಿ, ಅವು ಒಂದೇ ಸರಿ ಕಟಾವಿಗೆ ಬಂದರೆ ಅದನ್ನು ಕಿತ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಹಂತದ ರೀತಿಯಲ್ಲಿ ನಾವು ಆ ಒಂದು ತಳಿಗಳನ್ನು ಶಿಫಾರಸು ಮಾಡ್ತೀವಿ ಸರ್. ಈಗ ಮೇವಿನ ಅಲಸಂದೆನೂ ಇದೆ. ಮೇವಿನ ಅಲಸಂದೆ ಇದೆ ಅಲ್ವಾ? ಹೌದು. ಅದರದ್ದು ಕೂಡ ಬೀಜೋತ್ಪಾದನೆ ಮಾಡ್ಕೋಬಹುದು ಜನ? ಬೀಜೋತ್ಪಾದನೆ ಮಾಡ್ಬೋದು, ಖಂಡಿತವಾಗಿ ಬೀಜೋತ್ಪಾದನೆ ಮಾಡ್ಬೋದು. ಓಕೆ. ಈಗ ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರ ಈ ಮುಂಗಾರಿನ ಹಂಗಾಮಿಗೆ ಬೀಜೋತ್ಪಾದನೆಗೆ ಬೀಜವನ್ನು ಕೊಡೋದಕ್ಕೆ ಸಿದ್ಧವಾಗಿದೆ, ಖಂಡಿತವಾಗಿ ಸಿದ್ಧವಾಗಿದೆ. ನಮ್ಮ ಈಗ ಕೃಷಿ ವಿಜ್ಞಾನ ಕೇಂದ್ರದ ಮಾರಾಟ ಮಳಿಗೆಗಳಲ್ಲಿ ಬೀಜೋತ್ಪಾದನೆ ಉದ್ದೇಶಕ್ಕೆ ಅಲ್ಲದೇನೂ ಬೆಳೆಯುವಂಥ ರೈತರಿಗೆ ನಾವು ಇತರೆ ಏನು ನಿಜ ಬೀಜ ಅಥವಾ ಪ್ರಮಾಣೀಕೃತ ಬೀಜದ ವರ್ಗದ ಬೀಜಗಳನ್ನು ಮಾರಾಟ ಮಾಡ್ತಾ ಇದ್ದೀವಿ ಈಗಾಗಲೇ. ಯಾರು ಬೀಜೋತ್ಪಾದನೆಗೆ ನೋಂದಣಿ ಮಾಡ್ಕೊಳ್ತೀವಿ ಅಂತ ಬರ್ತಾರೋ ಅವರಿಗೆ ಒಂದು ಬೀಜೋತ್ಪಾದನಾ ಬೀಜವನ್ನು ನಾವು ಕೊಡ್ತಾ ಇದ್ದೀವಿ. ಈ ವರ್ಷನೂ ಬೆಳಿತೀರಾ ನಾಗೇಂದ್ರ ಸ್ವಾಮಿಗಳೇ? ಹೌದು ಸರ್, ಇವಾಗ ಹಾಕ್ಬೇಕು ಸರ್. ಹಾಕಬೇಕು. ಹೌದು ಸರ್. ಅಲ್ವೇ? ತೀರ್ಮಾನ ಮಾಡ್ಕೊಂಡಿದ್ದೀರಿ? ಹೌದು ಸರ್. ಹೌದು ಸರ್. ಓಕೆ. ನಿಮಗೆ ಯಾವತ್ತೂ ಹೆಸರು ಮತ್ತು ಉದ್ದು ಬೆಳೆದು ನಷ್ಟ ಅಂತ ಆಗಿಲ್ಲ? ನಷ್ಟ ಅಂತಿಲ್ಲ ಸರ್. ಇಲ್ಲ ಅಲ್ವಾ? ಅದರಲ್ಲಿ 2-3 ವಿಧ ಇದೆ ಸರ್. ಅಂದರೆ ಬರೀ ನಮ್ಮ ಆದಾಯ ಒಂದೇ ಅಲ್ಲ ಇದರಲ್ಲಿ. ದ್ವಿದಳ ಧಾನ್ಯಗಳಲ್ಲಿ ಹಸಿರು ಎಲೆ ಗೊಬ್ಬರ, ಭೂಮಿಗೆ ಫಲವತ್ತತೆ, ಮೇವು, ನಮಗೆ ಆದಾಯ 3 ಸಿಗುತ್ತೆ ಸರ್. ಸತ್ಯ. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನಮ್ಮ ಕೇಳಿದ್ರು ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಸ್ವಾಮಿಗಳೇ? 9731595259. ಇನ್ನೊಂದು ಸರಿ ಹೇಳ್ತೀರಾ? 9731595259. ಇನ್ನೂ ಒಂದು ಸರಿ ಹೇಳ್ಬಿಡಿ. 9731595259. ತಮ್ಮದು ಡಾಕ್ಟರ್ ಶ್ರುತಿ ಅವರೇ? 9686545651. ಇನ್ನೊಂದು ಸರಿ. 9686945651. ಇನ್ನೂ ಒಂದು ಸರಿ ಹೇಳ್ಬಿಡಿ. 9686945651. ಒಳ್ಳೆಯದು ಡಾಕ್ಟರ್ ಶ್ರುತಿ ಅವರೇ ಹಾಗೂ ನಾಗೇಂದ್ರ ಸ್ವಾಮಿಗಳೇ. ಹೆಸರು ಮತ್ತು ಉದ್ದು ಈ ಬೆಳೆಯ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಬಹಳ ಸೊಗಸಾಗಿ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು. ನಮಸ್ಕಾರ. ಧನ್ಯವಾದಗಳು. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಇದುವರೆಗೆ ಹೆಸರು ಹಾಗೂ ಉದ್ದು ಬೆಳೆಗಳ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತ ಸಂವಾದದಲ್ಲಿ ಭಾಗವಹಿಸಿದ್ದವರು ಚಾಮರಾಜನಗರ ತಾಲೂಕು ಹರದನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಎಂಕೆ ಶ್ರುತಿ ಮತ್ತು ಚಾಮರಾಜನಗರ ತಾಲೂಕು ಸಂತೇಮರಳ್ಳಿ ಹೋಬಳಿ ಕೋಟಂಬಳ್ಳಿಯ ಎಂ ನಾಗೇಂದ್ರ ಸ್ವಾಮಿ. ಬರುವ ವಾರ ಕೃಷಿ ಬೆಳೆಗಳಲ್ಲಿ ಬರ ನಿರ್ವಹಣೆಯನ್ನು ಕುರಿತು ಮಂಡ್ಯದ ವಿಸಿ ಫಾರಂ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆವಿ ಶಿವಕುಮಾರ್ ಅವರೊಂದಿಗೆ ಸಂದರ್ಶನವಿದೆ. ಕೃಷಿ ದೀವಿಗೆ ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವಿಶ್ವವಿದ್ಯಾನಿಲಯ ಸಂಶೋಧನಾ ಸಂಸ್ಥೆಗಳ ಪ್ರಾತ್ಯಕ್ಷಿಕೆ ಮೇಳಗಳಲ್ಲಿ ರೈತರೆಲ್ಲ ಕೂಡಲು. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ ಹಾಗೂ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ. ಯಂತ್ರತಂತ್ರಗಳ ಕೌಶಲ್ಯವು ಬೆಳೆವುದು ಕೃಷಿಕರೆಲ್ಲ ಬನ್ನಿ ಕೃಷಿ ದೀವಿಗೆ ಹಿಡಿದು ಹೊಸ ಬೆಳಕನ್ನು ತನ್ನಿ ಕೃಷಿ ಸಾಧಕರಾಗಲು. ಶೀರ್ಷಿಕೆ ಗೀತರಚನೆ ರಮೇಶ್ ಪಿ ರಂಗಸಮುದ್ರ. ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಸಹಗಾಯನ ಚೈತ್ರಿಕಾ. ವಾದ್ಯ ಸಹಕಾರ ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ. ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ಕೃಷಿ ಗೆಲ್ಲಿ
ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಕೃಷಿ